ವಾದಗಳನ್ನು ಕೊಡ್ತಾ ಇದ್ದೇನೆ. ವೇದಿಕೆ ಮೇಲೆ ಇದ್ದಿರ್ತಕ್ಕಂತಹ ಎಲ್ಲ ಅಧಿಕಾರಿಗಳೇ, ನನ್ನ ಮಾತನ್ನು ಬಹಳ ತಾಳ್ಮೆಯಿಂದ ಕೇಳ್ತಾ ಇರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ದೇಶದಾದ್ಯಂತ 10,000ಕ್ಕಿಂತ ಹೆಚ್ಚು ಭಾಷಣಗಳನ್ನು ಮಾಡಿ ನಾನು ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದರೆ, ಹಸಿದವರ ಮುಂದೆ ಭಾಷಣ ಮಾಡಬಾರ್ದು, ಚಿಕ್ಕ ಮಕ್ಕಳಿಗೆ ಭಾಷಣಗಳನ್ನು ಮಾಡಬಾರ್ದು ಅಂತ ಹೇಳಿ. ಈಗ ಸಮಯ ಭಾರತೀಯ ಕಾಲಮಾನದ ಪ್ರಕಾರ 1 ಗಂಟೆ 5 ನಿಮಿಷ. ನನ್ನನ್ನು ಅಜೀಜ್ ಅವರಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ 1 ಗಂಟೆ ಮಾತಾಡಬೇಕು ನೀವು ಅಂತ ಹೇಳಿದ್ದಾರೆ. ನಾನು 1 ಗಂಟೆಗೆ ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಬಟ್ ನನಗೆ ಸತ್ಯ ಗೊತ್ತಿದೆ, ಲೇಟ್ ಆಗಿದೆ, ಹಸಿವಾಗ್ತಾ ಇದೆ, ಎಷ್ಟೋ ಜನ ಇವತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಲಿಕ್ಕಿದೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ನಾನು ಕೆಲವು ನಿಮಿಷಗಳ ಕಾಲ ಮಾತಾಡ್ತೇನೆ. ಮಾತಾಡಿದ್ದನ್ನು ಬಹಳ ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಮತ್ತು ಮನಸ್ಸಿಗೆ ಮುಟ್ಟುವ ರೀತಿ ಮಾತಾಡ್ತೇನೆ. ವೇದಿಕೆ ಮೇಲೆ ಇವತ್ತು ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾತಾಡಿದರು, ನಿಯಮಗಳ ಬಗ್ಗೆ ಮಾತಾಡಿದರು, ರೂಲ್ಸ್ಗಳ ಬಗ್ಗೆ ಮಾತಾಡಿದರು. ನನ್ನದು ಯಾವುದನ್ನೂ ಮಾತಾಡೋದಿಲ್ಲ. ಅಧಿಕಾರಿಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಇವತ್ತು. ನಂಗೆ ತುಂಬ ಇಷ್ಟ ಆಯ್ತು ಅವರ ಮಾತುಗಳು. ಅದು ಯಾವುದನ್ನೂ ನಾನು ಮಾತಾಡದೆ ನಾನು ನಿಮ್ಮ ಜೊತೆ ಇವತ್ತು ಬಹಳ ಪ್ರೀತಿಯಿಂದ ಮಾತಾಡ್ತೇನೆ. ನಿಮ್ಮ ಸಂಸ್ಥೆಯ ಒಬ್ಬ ನಿತ್ಯ ಪ್ರಯಾಣಿಕನಾಗಿ ಮಾತಾಡ್ತೇನೆ. 40 ವರ್ಷಗಳಿಂದ ನಾನು ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತೇನೆ, ಬೆಳಿಗ್ಗೆ ಮತ್ತು ಸಂಜೆ. ಇಡೀ ಭಾರತವನ್ನು ಸುತ್ತಾಡ್ಕೊಂಡು ಬಂದಿದ್ದೇನೆ. ಇಡೀ ಭಾರತದ ಎಲ್ಲ ಪ್ಲೇಸ್ಗಳಿಗೆ ಹೋಗಿದ್ದೇನೆ. ಆದರೆ ನನಗೊತ್ತ ಸತ್ಯ ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆ ಇರತಕ್ಕಂತಹ ಸಾರಿಗೆ ವ್ಯವಸ್ಥೆ ಜಗತ್ತಲ್ಲಿ ಎಲ್ಲಿ ಕೂಡ ಇಲ್ಲ. ಪಂಜಾಬಲ್ಲಿ ಅಥವಾ ದೆಹಲಿನಲ್ಲಿ ಅಥವಾ ಎಲ್ಲಿ ಕೂಡ ಸ್ನೇಹಿತರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿಲ್ಲ. ಪ್ರತಿ ನಿಮಿಷಕ್ಕೊಂದು ಬಸ್ ಓಡುವಂಥ ಸಿಸ್ಟಮ್ ಜಗತ್ತಲ್ಲೇ ಇಲ್ಲ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಖಾಸಗಿ ಬಸ್ನ ವ್ಯವಸ್ಥಾಪಕರು, ಮಾಲಕರು, ಚಾಲಕರು ಮತ್ತು ನಿರ್ವಾಹಕರು. ನಾನು ನಿಮ್ಮನ್ನು ತುಂಬ ಅಭಿನಂದನೆ ಮಾಡ್ತೇನೆ. 5:20 ಬಸ್ ಹೊರಡುತ್ತದೆ, 5:23 ಬಸ್ಸು, ನಿಮಿಷಕ್ಕೊಂದು ಬಸ್ಸುಗಳು ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗ್ತವೆ, ಎಲ್ಲ ಎಕ್ಸ್ಪ್ರೆಸ್ ಬಸ್ಸುಗಳು. ಅದರಲ್ಲಿ ಯಾರಾದರೂ ಒಬ್ಬ 1 ನಿಮಿಷ ಲೇಟ್ ಮಾಡ್ಕೊಂಡ ಅಂತ ಹೇಳಿದ್ರೆ ಹಿಂದೆ ಇದ್ದವ ಬೈಲಿ ಸ್ಟಾರ್ಟ್ ಮಾಡ್ತಾನೆ. ಉಡುಪಿಗೆ ಮುಟ್ಟುವಾಗ 5 ನಿಮಿಷ ಲೇಟ್ ಆಯಿತು ಅಂತ ಹೇಳಿದ್ರೆ ಬಸ್ಸಿನಿಂದ ಕೆಳಗೆ ಇಳಿಲಿಕ್ಕೂ ಪುರುಸೊತ್ತಾಗೋದಿಲ್ಲ ಡ್ರೈವರ್ನವರಿಗೆ, ಮೂತ್ರ ಮಾಡಲಿಕ್ಕೂ ಪುರುಸೊತ್ತಿಲ್ಲ, ಕಾಫಿ ಕುಡಿಲಿಕ್ಕೆ ಪುರುಸೊತ್ತಿಲ್ಲ, ಬಸ್ ಪುನಃ ಹಿಂದಕ್ಕೆ ಓಡಿಸ್ಬೇಕು. ನಾನು ಭಾವಿಸ್ಕೊಳ್ತೇನೆ, ಇವತ್ತು ಆಪರೇಷನ್ ಥಿಯೇಟರ್ಗಳಲ್ಲಿ ಒಬ್ಬ ಸರ್ಜನ್ ಎಷ್ಟು ಒತ್ತಡವನ್ನು ಪಡ್ತಾ ಇದ್ದಾನ, ಅದರ 100 ಪಟ್ಟು ಒತ್ತಡವನ್ನು ಒಬ್ಬ ಬಸ್ ಡ್ರೈವರ್ ಇವತ್ತು ಪಡ್ತಾ ಇದ್ದಾನೆ. ಸೊ ಇವತ್ತು ನಾವು ನಿಮಗೆ ಬಹಳ ಪ್ರೀತಿಯಿಂದ ಹೇಳಬೇಕಾದ ಸಂಗತಿಗಳು ಯಾವುದಂತ ಹೇಳಿದ್ರೆ, ಒತ್ತಡವನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ಬಹಳ ಪ್ರೀತಿಯಿಂದ ಹೇಳಬೇಕು, ಬಹಳ ಕಾಳಜಿಯಿಂದ ಹೇಳಬೇಕು. ಸ್ಟ್ರೆಸ್ಸು ಮತ್ತು ಪ್ರೆಷರ್ ಇವತ್ತು ನಮ್ಮನ್ನು ಇಂಚು ಸಾಯಿಸ್ತಾ ಇದೆ. ನಾನು ನಿಜ ಹೇಳ್ತೇನೆ, ಡ್ರೈವರ್ಗಳ, ಕಂಡಕ್ಟರ್ಗಳ ಆಯಸ್ಸು ಇವತ್ತು ಕಡಿಮೆ ಆಗ್ತಾ ಇದೆ. ನಮ್ಮ ಕೆಲಸ ಮಾಡುವಂಥ ಕ್ಷಮತೆ ಇವತ್ತು ಕಡಿಮೆ ಆಗ್ತಾ ಇದೆ. 60ನೇ ವರ್ಷಕ್ಕೆ ರಿಟೈರ್ಡ್ ಆಗುವಂಥದ್ದಲ್ಲ, 50ನೇ ವರ್ಷಕ್ಕೆ ನಾವು ರಿಟೈರ್ಡ್ ಆಗಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಯಾಕಂದರೆ ನಮ್ಮ ಅಧಿಕಾರಿಗಳು ಮಾತಾಡೋದು ಯಾವುದೇ ಪಾಯಿಂಟನ್ನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಯೋಗಕ್ಷೇಮದ ಬಗ್ಗೆ ಮಾತಾಡ್ತೇನೆ, ನಿಮ್ಮ ಕುಟುಂಬಗಳ ಬಗ್ಗೆ ಮಾತಾಡ್ತೇನೆ, ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯಿಂದ, ಬಹಳ ಪ್ರೀತಿಯಿಂದ ಮಾತಾಡ್ತೇನೆ. ನನಗೆ ಗೊತ್ತಿದೆ ಇವತ್ತು ಡ್ರೈವರ್ಸ್ಗಳು, ಕಂಡಕ್ಟರ್ಗಳು ಎಷ್ಟು ಆತಂಕ ಪಡ್ತಾ ಇದ್ದಾರೆ, ಅಷ್ಟೇ ಆತಂಕ ಇವತ್ತು ಬಸ್ಸಿನ ಮಾಲಕರಿಗಿದೆ. ನೀವು ಭಾವಿಸ್ಕೊಳ್ತೀರಿ ಬಸ್ಸಿನ ಮಾಲೀಕರೆಲ್ಲ ಕಾಂಟೆಸ್ಟ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ದಪ್ಪ ಚೈನ್ ಹಾಕೋತಾರೆ, ಪರ್ಫ್ಯೂಮ್ ಹಾಕೋತಾರೆ, ನಮಗಿಂತ ಸುಖವಾಗಿದ್ದಾರೆ ಅಂತ ನೀವು ಭಾವಿಸ್ಕೊಳ್ತೀರಿ. ಸರ್, ದೇವರಾಣೆಗೂ ಇಲ್ಲ, ಬಸ್ಸಿನ ಮಾಲಕರು ಇವತ್ತು ನಿದ್ರೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಸರ್ ನನಗೆ ಹೇಳ್ತಾ ಇದ್ರು, 87ನೇ ಇಸ್ವಿ ಹೊಸದೊಂದು ಕಾನೂನು ಬಂತು. ಆ ಕಾನೂನು ಪ್ರಕಾರ ಯಾರು ಲೈಸೆನ್ಸ್ ಅನ್ನ ಕೇಳಿದ್ರು ಕೂಡ ಬಸ್ ಲೈಸೆನ್ಸ್ ಅನ್ನ ಕೊಡ್ಲಿ ಸ್ಟಾರ್ಟ್ ಮಾಡಿದ್ರು. ದುರಂತ ನೋಡಿ, 2,000 ರೂಪಾಯಿ ಯಾರು ಕಟ್ತಾರೆ ಅವರಿಗೆ ಬಸ್ ಲೈಸೆನ್ಸ್ಗಳನ್ನ ಕೊಡ್ತಾ ಹೋದ್ರು. ಬಿಸಿ ಇಡ್ಲಿಗಳ ಹಾಗೆ ಪರ್ಮಿಟ್ಗಳನ್ನ ಕೊಡ್ತಾ ಹೋದ್ರು. ಸೊ ಅತಿಯಾಗಿರ್ತಕ್ಕಂತಹ ಟ್ರಾಫಿಕ್ನಲ್ಲಿ ಇವತ್ತು ನಮ್ಮ ಕರಾವಳಿ ಜಿಲ್ಲೆಗಳು ಕಷ್ಟಪಡ್ತಾ ಇದೆ. ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ, ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮಿಷಕ್ಕೊಂದು ಬಸ್ ಓಡಿಸುವಂಥದ್ದು ಸುಲಭ ಅಲ್ಲ, ಕಷ್ಟ ಇದೆ ಸರ್, ಬಹಳ ಕಷ್ಟ ಇದೆ.
ನಾನು ಇವತ್ತು ಸರ್ಕಾರಿ ಬಸ್ಗಳಲ್ಲಿ ಕೂಡ ಓಡಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ, ಖಾಸಗಿ ಬಸ್ಸಲ್ಲಿ ಓಡಾಡ್ಕೊಂಡು ಹೇಳ್ತಾ ಇದ್ದೇನೆ, ಸರ್ಕಾರಿ ಬಸ್ಸಲ್ಲಿ ಕೊಡುವಂಥ ಸೇವೆ ಏನಿದೆ ಅದಕ್ಕಿಂತ ಅದ್ಭುತವಾದ ಸೇವೆಗಳನ್ನು ಇವತ್ತು ಖಾಸಗಿ ಬಸ್ನವರು ಕೊಡ್ತಾರೆ. ಸರ್ಕಾರಿ ಬಸ್ಗಳಿಗಿಂತ ಅದ್ಭುತವಾದ ಉತ್ತಮವಾದ ಸೇವೆಗಳನ್ನು ಇವತ್ತು ಖಾಸಗಿ ಬಸ್ಗಳು ಕೊಡ್ತಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ದನಿಗಳು ತೋರಿಸುವಂತ ಕಾಳಜಿ, ಡ್ರೈವರ್ಗಳು ತೋರಿಸುವಂತ ಪ್ರಾಮಾಣಿಕತೆ ಮತ್ತು ನಿರ್ವಾಹಕರು ತೋರಿಸುವಂತ ಕಾಳಜಿ. ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇನೆ ಮತ್ತು ಅಭಿನಂದನೆ ಮಾಡ್ತೇನೆ. ಉದಯವಾಣಿಯವರು 20ನೇ ವರ್ಷ ಪೂರ್ತಿಯಾದಾಗ ಕುಗ್ರಾಮಗಳನ್ನ ಗುರುತಿಸಿ ಸ್ಪರ್ಧೆಗಳನ್ನ ಮಾಡಿದ್ರು. ಸಣ್ಣ ಸಣ್ಣ ಗ್ರಾಮಗಳನ್ನ ಗುರುತು ಮಾಡ್ತಾ ಹೋದ್ರು. ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಮಾಲಕರು ಇವತ್ತು ಲಾಭ ನಷ್ಟಗಳನ್ನು ನೋಡ್ತಾ ಇಲ್ಲ. ಲಾಭ ನಷ್ಟಗಳನ್ನು ನೋಡೋದಕ್ಕಿಂತ ಆ ಸಣ್ಣ ಸಣ್ಣ ಗ್ರಾಮಗಳಿಗೆ ಇವತ್ತು ಖಾಸಗಿ ಬಸ್ಗಳು ಹೋಗ್ತಾ ಇದೆ. ಸಣ್ಣ ಸಣ್ಣ ಗ್ರಾಮಗಳಿಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಣ್ಣ ಸಣ್ಣ ಗ್ರಾಮಗಳಿಗೆ ಇವತ್ತು ಖಾಸಗಿ ಬಸ್ಗಳು ಓಡ್ತಾ ಇದೆ. ಗ್ರೇಟ್ ಅಲ್ಲ ಇದು? ಗ್ರೇಟ್ ಹೌದಲ್ಲ ಸರ್? ಲಾಭ ನಷ್ಟಗಳ ಪ್ರಶ್ನೆ ಬರೋದಿಲ್ಲ. ಲಾಭ ನಷ್ಟಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ರಾತ್ರಿ 9:30 ಗಂಟೆಗೆ ಒಂದು ಬಸ್ ಹೊರಡುತ್ತದೆ, ಶಿವಮೊಗ್ಗಕ್ಕೆ ಹೋಗುವಂತ ಬಸ್ಸು. ನಾನು ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತೇನೆ. ಎಷ್ಟೋ ಹೊತ್ತು ಆ ಬಸ್ಸಲ್ಲಿ 2 ಜನ 3 ಜನ 4 ಜನ ಇರ್ತಾರೆ ಸರ್. ಆ ಬಸ್ಸು ಯಾವತ್ತೂ ಸ್ಟಾಪ್ ಆಗಲಿಲ್ಲ. ಅದ್ಭುತ ಅಂತ ಅನಿಸೋದು ನನಗೆ. ಬಸ್ಸಲ್ಲಿ ಎಷ್ಟೋ ಸಲ 2 ಜನ 3 ಜನ ಇದ್ರೂ ಕೂಡ ಬಸ್ ಸ್ಟಾಪ್ ಆಗೋದಿಲ್ಲ. ಯಾಕಂದ್ರೆ ಆ ಬಸ್ಸನ್ನ ಕಾಯುವಂತ ಜನರಿರ್ತಾರೆ. 4 ಜನ ಇದ್ರೂ ಕೂಡ ಬಸ್ ಓಡಿಸ್ತಾರೆ. ಯಾಕೆ ಓಡಿಸ್ತಾರೆ ಸರ್? ಜನರಿಗೆ ತೊಂದರೆ ಆಗಬಾರದು. ಹೌದಲ್ಲ ಸರ್? ಕರೆಕ್ಟ್ ಅಲ್ಲ? ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಾಲಾ ಮಕ್ಕಳಿಗೆ 50% ರಿಯಾಯಿತಿ ಕೊಡುವಂತ ಕಾನೂನನ್ನ ಮಾಡಿದ್ರು. ಸರ್ಕಾರಿ ಬಸ್ಗಳಲ್ಲಿ ಮಾಡಿದ್ರು. ಖಾಸಗಿಯವರು ಮಾಡಬೇಕು ಅಂತ ಇರಲಿಲ್ಲ ಸರ್. ಬಟ್ ಅದೇ ವರ್ಷ ಅದೇ ದಿನ ಖಾಸಗಿ ಬಸ್ಸಲ್ಲಿ ಕೂಡ 50% ಮಕ್ಕಳಿಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆಗಳನ್ನ ಮಾಡಿದ್ರಲ್ಲ. ನಾನು ನಿಮ್ಮನ್ನು ಅಭಿನಂದಿಸಬೇಕಲ್ಲ ನಾನು. ಯಾಕಂದ್ರೆ ನಾನು ಡಿಗ್ರಿ ಮಾಡುವಾಗ, ನಾನು PUC ಮಾಡುವಾಗ ನಿಮ್ಮ ಬಸ್ಸುಗಳಲ್ಲಿ 50% ಹಣ ಕೊಟ್ಟು ನಾನು ಬಸ್ಸಲ್ಲಿ ಪ್ರಯಾಣ ಮಾಡಿದವ. ನನಗೆ ಲಾಭ ಆಗಿದೆ. ಇವತ್ತು ಲಕ್ಷಾಂತರ ಮಕ್ಕಳು ಅದರ ಪ್ರಯೋಜನ ಪಡ್ಕೋತಾರೆ. ಗ್ರೇಟ್ ಅಲ್ಲ ಸರ್? ಸರಿಯಲ್ಲ? ನನ್ನ ಮಾತುಗಳು ಸರಿಯಲ್ಲ? ನಾನು ಖಾಸಗಿ ಬಸ್ಸಿನ ಎಲ್ಲ ಮಾಲಕರನ್ನ ಅಭಿನಂದನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ 99% ಇವತ್ತು ಮಾಲಕರು ಲಾಭ ನಷ್ಟಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯೋಚನೆಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಎಷ್ಟೋ ಬಸ್ಸುಗಳು ಇವತ್ತು ನಷ್ಟದಲ್ಲಿವೆ, ಆದ್ರೂ ಬಸ್ಸುಗಳನ್ನ ಓಡಿಸ್ತಾ ಇದ್ದಾರೆ. ನಷ್ಟದಲ್ಲಿ ಕೂಡ ಬಸ್ಗಳನ್ನು ಓಡಿಸ್ತಾರೆ. ಸ್ನೇಹಿತರೆ, ಈ ಕಷ್ಟಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಡ್ರೈವರ್ ಮತ್ತು ಕಂಡಕ್ಟರ್ಗಳು ನಮ್ಮ ದನಿ ಅನ್ಸುವಂತ ಫೀಲಿಂಗ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತೀರಿ. ನಾನು ನಮ್ಮ ಶಾಲೆಯ ಮಕ್ಕಳಿಗೆ ಒಂದು ಚಿತ್ರವನ್ನ ತೋರಿಸ್ತೇನೆ. ಒಂದು ಮೊಸಳೆ ಚಿತ್ರ ಅದು. ನದಿಯ ಬದಿಯಲ್ಲಿ ಒಂದು ಮೊಸಳೆ ತನ್ನ ಬಾಯಿ ತೆರೆದು ಕೂತಿರುವಾಗ ಒಂದು ಪುಟ್ಟ ಸಣ್ಣ ಹಕ್ಕಿ ಬಂದು ಆ ಮೊಸಳೆ ಬಾಯಲ್ಲಿ ಕೂತ್ಕೊಳ್ತದೆ. ಮೊಸಳೆ ಬಾಯಿ ಮುಚ್ಚೋದಿಲ್ಲ. ಹಕ್ಕಿ ಕೆಲಸ ಏನು ಅಂತ ಹೇಳಿದ್ರೆ ಆ ಮೊಸಳೆಯ ಹಲ್ಲುಗಳ ಮಧ್ಯೆ ಇರ್ತಕ್ಕಂತಹ ತೊಂದರೆ ಕೊಡುವಂತಹ, ನೋವು ಕೊಡುವಂತಹ ಸಣ್ಣ ಹುಳಗಳನ್ನದು ಹೆಕ್ಕಿ ತಿಂತದೆ. ಅದರ ಹೊಟ್ಟೆ ತುಂಬುತ್ತದೆ. ಮೊಸಳೆ ತನ್ನ ಬಾಯಿಯನ್ನು ಮುಚ್ಚೋದಿಲ್ಲ. ಮೊಸಳೆಗೇನು ಲಾಭ ಅಂತ ಹೇಳಿದ್ರೆ ಅದರ ನೋವು ಕಡಿಮೆ ಆಗ್ತದೆ. ಹಕ್ಕಿಗೇನು ಲಾಭ ಅಂತ ಅದರ ಹೊಟ್ಟೆ ತುಂಬುತ್ತದೆ. ಪರಸ್ಪರ ಲಾಭವನ್ನ ಕೊಡುವಂತದ್ದು. ಮೊಸಳೆಗೂ ಲಾಭ ಇದೆ, ಹಕ್ಕಿಗೂ ಲಾಭ ಇದೆ. ಮೊಸಳೆ ಬಾಯಿ ಮುಚ್ಚಿದ್ರೆ ಹಕ್ಕಿ ಇರೋದಿಲ್ಲ, ಆದರೆ ಮೊಸಳೆ ಬಾಯಿ ಮುಚ್ಚೋದಿಲ್ಲ. ಸರ್, ಇದೇ ರೀತಿಯ ಪರಿಕಲ್ಪನೆಗಳ ಮೂಲಕ ಮಾಲಕರು, ಚಾಲಕರು ಮತ್ತು ನಿರ್ವಾಹಕರು ಕೆಲಸಗಳನ್ನ ಮಾಡಿದ್ರೆ ನಮ್ಮ ವ್ಯವಸ್ಥೆ ಇನ್ನೂ ಅದ್ಭುತ ಆಗ್ತದೆ. ನಾನು ನೋಡಿದ್ದೇನೆ ಸ್ನೇಹಿತರೆ, 40 ವರ್ಷಗಳ ಕಾಲ ಸರ್ವಿಸ್ ಮಾಡಿರ್ತಕ್ಕಂಥ ಎಷ್ಟೋ ಜನ ಡ್ರೈವರ್ಗಳು, ಕಂಡಕ್ಟರ್ಗಳು ಒಂದು ಆಕ್ಸಿಡೆಂಟ್ ಅನ್ನ ಮಾಡದೆ ಸನ್ಮಾನ ತಕೊಂಡು ಹೋಗಿರ್ತಕ್ಕಂಥವ್ರು. ನಂಗೆ ಅದ್ಭುತ ಅಂತ ಅನಿಸುವಂಥದ್ದು. ಅವರೆಲ್ಲರೂ ಕೂಡ ನಮ್ಮ ದನಿ ಅಂತ ಹೇಳ್ಕೊಂಡು ಅವರ ಕೈ ಮುಗಿದು, ಅವರ ಕಾಲು ಮುಗಿದು ಸ್ನೇಹಿತರು ಹೋಗ್ತಾ ಇರತಕ್ಕಂಥ ದಿವಸಗಳಿದ್ದವು. ಸ್ನೇಹಿತರೆ, ನಾನು ನೋಡಿರ್ತಕ್ಕಂಥದ್ದು ಹನುಮಾನ್ ಮೋಟಾರ್ಸ್ನ ದನಿಗಳ ಬಳಿಗೆ ಬಂದು ಮದುವೆ ಕಾಗದವನ್ನ ಕೊಡುವಂಥದ್ದು, ಅವರ ಪಾದ ಮುಟ್ಟಿ ನಮಸ್ಕಾರಗಳನ್ನ ಮಾಡುವಂಥದ್ದು, ಅವರ ಎಲ್ಲರ ಮದುವೆ ಬಂದು ಆಶೀರ್ವಾದವನ್ನ ಮಾಡುವಂಥದ್ದು. ವಿಜಯ ಸಂಕೇಶ್ವರ ಅವರು ಸಾವಿರಾರು ಬಸ್ಗಳನ್ನ ಓಡಿಸುವಂಥದ್ದು. ಅವರ ಮನೆಗೆ ಯಾರೇ ಬಂದು ಕಾಗದವನ್ನ ಕೊಟ್ಟರು ಕೂಡ ವಿಜಯ ಸಂಕೇಶ್ವರ ಅವರು ಆ ಡ್ರೈವರ್ಗಳ, ಕಂಡಕ್ಟರ್ಗಳ ಮನೆ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು. ಹೊಸ ಮಗು ಹುಟ್ಟಿದಾಗ ಬಂದು ಉಡುಗೊರೆಗಳನ್ನ ಕೊಟ್ಟು ಹೋಗುವಂಥದ್ದು. 60 ವರ್ಷ ಪೂರ್ತಿಯಾದಾಗ ಗೌರವದಲ್ಲಿ ಚಿನ್ನದ ಉಂಗುರ ಹಾಕಿ ಸನ್ಮಾನ ಮಾಡಿ ಕಳಿಸುವಂಥದ್ದು. ನಾನು ನೋಡಿರ್ತಕ್ಕಂಥ ದೃಶ್ಯಗಳು.
40 ವರ್ಷ 30 ವರ್ಷ ನಾನು ಹನುಮಾನ್ ಕಂಪನಿ ಡ್ರೈವರು, CPC ಕಂಪನಿ ಡ್ರೈವರು, ನಾನು ಇಂಥ ಕಂಪನಿ ಡ್ರೈವರ್ ಅಂತ ಜಂಬದಲ್ಲಿ ಸ್ನೇಹಿತರೆ ಹೇಳಿಕೊಳ್ಳುವಂಥ ದಿವಸ ನಾನು ನೋಡಿದ್ದೇನೆ ಸ್ನೇಹಿತರೆ. ಬಟ್ ಇವತ್ತು ಚಿತ್ರಣ ಬದಲಾಗಿದೆ, ಚಿತ್ರಣ ಚೇಂಜ್ ಆಗಿದೆ. ಇವತ್ತು ಡ್ರೈವರ್ಗಳ ಮತ್ತು ನಿರ್ವಾಹಕರ ಮನಸ್ಸಿನಲ್ಲಿ ನಮ್ಮ ದನಿಗಳು ತಿಳುವ ಭಾವನೆ ತುಂಬ ಕಡಿಮೆಯಾಗಿದೆ. ನಾನು ಯಾರನ್ನೂ ಆಕ್ಷೇಪಣೆ ಮಾಡ್ತಾ ಇಲ್ಲ, ಯಾಕಂದರೆ 1 ವರ್ಷ 2 ವರ್ಷ ನಾವು ಕಂಪನಿಗಳನ್ನು ಚೇಂಜ್ ಮಾಡ್ತಾ ಹೋಗ್ತೇವೆ. ಬದುಕೋದು ಬಹಳ ಕಷ್ಟ ನಮಗೆ. ಇವತ್ತು ದನಿಗಳು ಅನ್ಸೋಳ ಭಾವನೆ ಬಹಳ ಕಡಿಮೆಯಾಗಿದೆ. ದನಿಗಳು ಕೂಡ ಅಷ್ಟೇ ಸ್ನೇಹಿತರೆ. ಎಷ್ಟೋ ಸಲ ಸ್ನೇಹಿತರೆ ನಮ್ಮ ಡ್ರೈವರ್ಗಳನ್ನು, ನಮ್ಮ ಕಂಡಕ್ಟರ್ಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ. ನನ್ನ ವಿನಂತಿ ಇದು. ನಾನು ಹೇಳುವಂಥ ಮಾತುಗಳು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟದ್ದು. ಸ್ನೇಹಿತರೆ, ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಅದ್ಭುತ ಎಕ್ಸಾಂಪಲು. ಧೀರುಭಾಯಿ ಅಂಬಾನಿಯವರನ್ನ ಮಾತನಾಡ್ಲಿಕ್ಕಂತ ಹೋಗಿದ್ದೆ. ನಾನು ಗುಜರಾತಿಗೆ ಹೋಗಿದ್ದೆ, ಅವರ ಇಂಟರ್ವ್ಯೂ ಬೇಕಿತ್ತು ನನಗೆ. ಆಗ ಧೀರುಭಾಯಿ ಅಂಬಾನಿ ಹೇಳ್ತಾರೆ, ನನ್ನ ಹತ್ರ ಇಷ್ಟು 1000 ಜನ ಎಂಪ್ಲಾಯೀಸ್ಗಳು ಅಲ್ಲ, ನೌಕರರು ಅಲ್ಲ, ನನ್ನ ಸಕ್ಸಸ್ ಪಾರ್ಟ್ನರ್ಸ್ಗಳಿದ್ದಾರೆ. ಸರಿಯಾ ನನ್ನ ಮಾತುಗಳು? ನನ್ನ ಪ್ರತಿಯೊಬ್ಬನು ಕೂಡ ಅಟೆಂಡರ್ ಪಿಯೋನುಗಳು ಕೂಡ ನನ್ನ ಸಕ್ಸಸ್ ಪಾರ್ಟ್ನರ್ಸ್ಗಳು, ನನ್ನ ಯಶಸ್ಸಿನ ಪಾಲುದಾರರು ಅಂತ ದನಿಗಳು ಭಾವಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ತುಂಬ ಚೆನ್ನಾಗಿ, ತುಂಬ ಅದ್ಭುತ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಹೇಳ್ತೇನೆ, ರೋಮಾಂಚನ ಆಗತ್ತೆ, ನನಗೆ ಹಸಿವಾಗ್ತಾ ಇದೆ. ಬಟ್ ಆ ಮಾತು ಕೇಳಬೇಕು ನೀವು. ನಾನು ಮತ್ತೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಧೀರುಭಾಯಿ ಅಂಬಾನಿ ಅವರ ಹತ್ರ ಒಬ್ಬರು ಪರ್ಸನಲ್ ಅಸಿಸ್ಟೆಂಟ್ ಆಗಿ PA ಕೆಲಸಗಳನ್ನು ಮಾಡ್ತಾ ಇದ್ರು, ನಮ್ಮೂರಿನವರು. ಯಾವುದೋ ಕಾರಣಕ್ಕೆ ಅವರಿಗೆ ಸಿಟ್ಟು ಬಂತು ಅಂಬಾನಿಯವರ ಮೇಲೆ. ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ, ತನ್ನ ಫ್ಯಾಮಿಲಿ ಕರ್ಕೊಂಡು ನಮ್ಮೂರಿಗೆ ಬರ್ತಾರೆ. ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಅವರನ್ನು ತಡೆಯುವಂತ ತುಂಬಾ ಪ್ರಯತ್ನವನ್ನು ಅಂಬಾನಿ ಮಾಡ್ತಾರೆ. ಬಟ್ ಅವರು ಕೇಳೋದಿಲ್ಲ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಊರಿಗೆ ಬರ್ತಾರೆ. ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೊರಡ್ತಾರೆ. ಒಂದು ಫ್ಯಾಕ್ಟ್ರಿ ಆಯಿತು, ಫ್ಯಾಕ್ಟ್ರಿ ಲಾಸ್ ಆಯಿತು, ಎಲ್ಲ ಬಿಸ್ನೆಸ್ಗಳು ಫ್ಲಾಪ್ ಆಯಿತು. ದಂಪತಿಗಳು ತುಂಬ ಡಿಪ್ರೆಸ್ ಆದರು. ಕೊನೆ ಒಂದು ದಿವಸ ಅವರೆಲ್ಲವನ್ನ ಕಳ್ಕೊಂಡು, ಚಿನ್ನ ಆಭರಣ ಎಲ್ಲವನ್ನ ಕಳ್ಕೊಂಡು ಸುಸೈಡ್ ಮಾಡಬೇಕು ಅಂತ ಹೊರಡ್ತಾರೆ. ಸುಸೈಡ್ ಮಾಡ್ಕೊಡ್ಬೇಕು ಅಂತ ಹೊರಟಾಗ ಆಶ್ಚರ್ಯ ಆಗ್ಬೋದು ನಿಮ್ಗೆ, ಅದೇ ದಿನ ಸಂಜೆ ಧೀರುಭಾಯಿ ಅಂಬಾನಿ ಅವರು ಅವರಿಗೆ ಟ್ರಂಕ್ ಕಾಲ್ ಮಾಡ್ತಾರೆ. ಟ್ರಂಕ್ ಕಾಲ್ ಮಾಡಿ ಹೇಳ್ತಾರೆ, ನನ್ನ ಪ್ರೀತಿಯ ಸ್ನೇಹಿತ, ದಯವಿಟ್ಟು ಡಿಪ್ರೆಸ್ ಆಗಬೇಡ, ನಾನು ನಿನ್ನೊಟ್ಟಿಗೆ ಇದ್ದೇನೆ, ಯು ಕ್ಯಾನ್ ಕಮ್ ಬ್ಯಾಕ್, ದ ಡೋರ್ಸ್ ಆರ್ ಓಪನ್ ಸರ್. ಮೈ ಡಿಯರ್ ಫ್ರೆಂಡ್, ದ ಡೋರ್ಸ್ ಆರ್ ಓಪನ್, ಯು ಕ್ಯಾನ್ ಕಮ್ ಬ್ಯಾಕ್. ನನ್ನ ಪ್ರೀತಿ ಸ್ನೇಹಿತ, ಬಾಗಿಲು ತೆರೆದಿದೆ, ಮತ್ತೆ ಕೆಲಸಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರಿಗೆ ಅದೇ ಹುದ್ದೆಯನ್ನ, ಅದೇ ಗೌರವವನ್ನ ಧೀರುಭಾಯಿ ಅಂಬಾನಿ ಅವರು ಕೊಡ್ತಾರೆ. ಒಬ್ಬ ಎಂಪ್ಲಾಯಿಯನ್ನ ಹೇಗೆ ನಡೆಸ್ಕೊಳ್ಬೇಕಂತ ಹೇಳೋದನ್ನ ಧೀರುಭಾಯಿ ಅಂಬಾನಿಗೆ ತೋರಿಸ್ಕೊಟ್ಟಿದ್ದಾರೆ. JRD ಟಾಟಾ ಅವರು ಅದೇ ಕೆಲಸವನ್ನ ಮಾಡಿದ್ರು ಸರ್. ತನ್ನ ಪ್ರತಿಯೊಬ್ಬ ಎಂಪ್ಲಾಯಿಗಳನ್ನು ಅವರು ಬಹುವಚನ ಬಳಸ್ಕೊಂಡು ಕರೀತಾ ಇದ್ರು, ಪ್ಲೂರಲ್ ಬಳಸ್ಕೊಂಡು ಕರೀತಾ ಇದ್ರು. ಯಾರನ್ನು ನೀನು ಅಂತ ಹೇಳಿದೆ, ನೀವು ಹೇಗಿದ್ದೀರಾ ಸರ್ ಅಂತ ಒಬ್ಬ ಅಟೆಂಡರ್ನ ಕೂಡ ಬಹಳ ಪ್ರೀತಿಯಿಂದ JRD ಟಾಟಾ ಅವರು ಕರೀತಾ ಇದ್ರು. ನಾನು ಕಣ್ಣಾರೆ ನೋಡಿದ್ದು ನಾನು ನಿಮ್ಗೆ ಹೇಳುವಂತಹದ್ದು. ನನ್ನ ಪ್ರೀತಿ ಬಂಧುಗಳೇ, ಬೆಂಗಳೂರಲ್ಲಿ ಇನ್ಫೋಸಿಸ್ ಕಂಪನಿ ಒಂದು ಆಫೀಸ್ ಇದೆ. ಸುಧಾಮೂರ್ತಿ ಅವರಲ್ಲಿ ಕೂತಿರ್ತಾರೆ ಆಫೀಸ್ನಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಧಾಮೂರ್ತಿ ಅವರ ಚೇಂಬರ್ ಅಲ್ಲಿ JRD ಟಾಟಾ ಅವರ ಫೋಟೋ ಇದೆ. ಅವರ ಕಂಪನಿ ಬೇರೆ, ಇವರ ಕಂಪನಿ ಬೇರೆ. ಯಾಕ್ರಿ ಅವರ ಫೋಟೋ ಇಟ್ಕೊಂಡಿದ್ದೀರಿ? ಸುಧಾಮೂರ್ತಿ ಹೇಳ್ತಾರೆ, ನನಗೆ ಮೊದಲು ಜಾಬ್ ಅನ್ನ ಕೊಟ್ಟದ್ದು ಟಾಟಾ ಕಂಪನಿ, ನನಗೆ ಮೊದಲು ಉದ್ಯೋಗವನ್ನ ಕೊಟ್ಟದ್ದು ಟಾಟಾ ಕಂಪನಿ. JRD ಟಾಟಾದ ಇಂಟರ್ವ್ಯೂ ಅನ್ನ ಮಾಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ನಾನು JRD ಟಾಟಾ ಅವರನ್ನ ನನ್ನ ದನಿಯಾಗಿ, ಪರ್ಮನೆಂಟ್ ದನಿಯಾಗಿ, ಮಾಲಕರಾಗಿ ತಗೊಂಡಿದ್ದೇನೆ. ಗ್ರೇಟಾ ಸರ್? ನನಗೆ ಹೇಳಿ ಸರ್, ಇವತ್ತು ಈ ದೃಶ್ಯಗಳಿದೆಯಾ? ನನ್ನ ಮನೆ ಒಂದು ಕಾರ್ಯಕ್ರಮ ಇದೆ, ದನಿಗಳಿಗೆ ಹೋಗಿ ಕಾಗದ ಕೊಡಬೇಕು, ನಾನು ಅವ್ರು ಬರಬೇಕು ನನ್ನ ಕಾರ್ಯಕ್ರಮಕ್ಕೆ, ಅವರ ಮುಂದೆ ನಾನು ಆಮಂತ್ರಣ ಪತ್ರಿಕೆ ಕೊಡಬೇಕು, ಅವರ ಪಾದ ಮುಟ್ಟಿ ನಮಸ್ಕರಿಸುವ ಅಗತ್ಯ ಇಲ್ಲ. ಕಾಗದವನ್ನ ಕೊಡುವಂತ ಗೌರವವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇವತ್ತು ದನಿ ಮತ್ತು ನಮ್ಮ ನೌಕರರ ಮಧ್ಯೆ ಸಂಬಂಧಗಳು ಸ್ನೇಹಿತರೆ ಜೀವಂತವಾಗಿದೆಯಾ? ಯೋಚನೆ ಮಾಡಿ ಸರ್. ಈ ವ್ಯವಸ್ಥೆಗಳು ಕರೆಕ್ಟ್ ಆಯ್ತು ಅಂತಾದ್ರೆ ಎಲ್ಲವೂ ಕರೆಕ್ಟ್ ಆಗ್ತದೆ. ಯಾವಾಗ ಪ್ರತಿಯೊಬ್ಬ ನೌಕರರು ಕೂಡ ಇವರು ನನ್ನ ದನಿ, ಇವರು ನನ್ನ ಮಾಲಕರು, ಇವರು ನನ್ನ ಅನ್ನದಾತರು, ಸಂಬಳ ಕೊಡ್ತಾ ಇದ್ದಾರೆ ಚೆನ್ನಾಗಿ, ಕೊರೋನಾ ಟೈಮಲ್ಲೂ ಸಂಬಳವನ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ನನ್ನ ನಡೆಸ್ಕೊಂಡಿದ್ದಾರೆ ಅಂತ ಯಾವ ಭಾವನೆಯಿಂದ ಪ್ರತಿಯೊಬ್ಬ ನೌಕರರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್, ಅದ್ಭುತ ಸಂಬಂಧಗಳಾಗ್ತದೆ. ನಮ್ಮ ಬಿಸಿನೆಸ್ 10 ಪಟ್ಟು 20 ಪಟ್ಟು ಜಾಸ್ತಿ ಆಗ್ತದೆ. ಮಾಡಿ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳುವಂತಹದ್ದು. ನಾನು ಇವತ್ತಿಗೂ ಹೇಳ್ತೇನೆ ಸರ್, ಕರಾವಳಿ ಜನ ಬಹಳ ಬುದ್ಧಿವಂತರು. ನನ್ನ ಮಾತುಗಳು ಲೈವ್ ಹೋಗುತ್ತಾ ಗೊತ್ತಿಲ್ಲ ನನಗೆ, ಹೋದ್ರೂ ಪರವಾಗಿಲ್ಲ.
ಕರಾವಳಿ ಜನ ಬಹಳ ಬುದ್ಧಿವಂತರು ಸರ್. ಇಲ್ಲಿನ ಜನ ಸರ್ಕಾರಿ ವ್ಯವಸ್ಥೆ ಅಷ್ಟು ಬೇಗ ನಂಬೋದಿಲ್ಲ. ಇಲ್ಲಿನ ಜನ ಸರ್ಕಾರಿ ವ್ಯವಸ್ಥೆ ಅಷ್ಟು ಬೇಗ ನಂಬೋದಿಲ್ಲ ಸರ್. ಖಾಸಗಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಬಸ್ಗಳನ್ನ ನಮ್ಮ ಜನ ಬಳಕೆ ಮಾಡೋದು ಕಡಿಮೆ. ಬಟ್ ಖಾಸಗಿಯವರನ್ನ ನಾವು ಜಾಸ್ತಿ ಬಿಲೀವ್ ಮಾಡ್ಕೊಳ್ತೇವೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾದ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕಾದ ಅವಶ್ಯಕತೆ ಇದೆ. 87ರ ಒಂದು ಕಾನೂನಿನಿಂದ ನಮಗೆ ಲಕ್ಷಾಂತರ ಸ್ನೇಹಿತರೆ, ಲಕ್ಷಾಂತರ ಪ್ರಾಫಿಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಗೊತ್ತಿಲ್ಲ ನನಗೆ. ಅದರ ಬಸ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಬಸ್ಗಳ ಸಂಖ್ಯೆ ಜಾಸ್ತಿ ಆದ ಸ್ನೇಹಿತರೆ ಸಮಸ್ಯೆಗಳು ಕ್ರಿಯೇಟ್ ಆಯಿತು. ಇವತ್ತು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಡ್ರೈವರ್ ಹತ್ರ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ. ತುಂಬ ಜನ ಇವತ್ತು ಡ್ರೈವರ್ಸ್ಗಳು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. 1000 ಮಂದಿ ಕರ್ಕೊಂಬನ್ನಿ, 3 ಗಂಟೆ ಮಾತಾಡ್ತೇನೆ. ನಾನು ಚಾಲೆಂಜ್. 1000 ಮಂದಿ ಕರೆದು ಕೂರಿಸ್ತಾರೆ, 3 ಗಂಟೆ ನಂಗೆ ಮಾತಾಡ್ಲಿಕ್ಕೆ ಟ್ರಾಫಿಕ್ಸ್ ಇದೆ. ನಾನು ಡ್ರೈವರ್ಗಳ ಹತ್ರ ವಿನಂತಿ ಮಾಡ್ಕೋತೇನೆ, ಸರ್ ನಿಮ್ಮ ಬಸ್ನಲ್ಲಿ ಡ್ರೈವರ್ನ ಸೀಟ್ನ ಮುಂಭಾಗದಲ್ಲಿ ದೇವರ ಫೋಟೋ ಹಾಕ್ತೀರಾ ನನಗೆ ಗೊತ್ತಿಲ್ಲ ಸರ್, ಜೀಸಸ್ ಕ್ರೈಸ್ಟ್ ಹಾಕ್ತೀರಾ ಗೊತ್ತಿಲ್ಲ ಸರ್, ನಿಮ್ಮ ಗಂಡ ಹೆಂಡತಿ ಫೋಟೋ ನೀವು ಹಾಕೊಂಡ್ರೆ ಸ್ಪೀಡ್ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಚಪ್ಪಾಳೆ ಬರಲಿಲ್ಲ. ಡ್ರೈವರ್ ಸೀಟ್ನ ಮುಂಭಾಗದಲ್ಲಿ ತಿರುಪತಿ ದೇವರ, ಲಕ್ಷ್ಮೀ ದೇವರ, ಕಟೀಲು ದೇವರ ಫೋಟೋಗಳನ್ನು ಹಾಕೊಳ್ಳೋದಕ್ಕಿಂತ ನಿಮ್ಮ ಹೆಂಡತಿಯ, ನಿಮ್ಮ ಮಗುವಿನ ಫೋಟೋ ನೀವು ಹಾಕೊಂಡ್ರೆ ನಿಮ್ಮ ಸ್ಪೀಡ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ಲ ಸರ್? RTO ಸರ್ ಲೈಸೆನ್ಸ್ಗಳನ್ನ ಕೊಡುವಾಗ ಮಂಗಳೂರಿನಿಂದ ಉಡುಪಿಗೆ 1/4 ಗಂಟೆಯನ್ನ ಕೊಟ್ಟಿದ್ದಾರೆ. 1 ಗಂಟೆ 20 ನಿಮಿಷ ಕೊಡ್ತಾರೆ. ನಾವು ಆ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ತಾ ಹೋದ್ರೆ ಎಕ್ಸ್ಪ್ರೆಸ್ ಅಲ್ಲಿ ವೇಗವಾಗಿ ಓಡುವಂತ ಅಗತ್ಯ ಇಲ್ಲ ಸರ್. ವೇಗವಾಗಿ ಓಡುವಂತ ಅಗತ್ಯ ಇಲ್ಲ. ನಾವು ಯಾಕೆ ವೇಗ ತಕ್ಕೋತೇವೆ ಅಂತ ಹೇಳಿದ್ರೆ, ಮಂಗಳೂರಿನಿಂದ ನಾವು ಕೊಟ್ಟಾರಕ್ಕೆ ಹೋಗ್ಲಿಕ್ಕೆ ಸುಮಾರು 25 ನಿಮಿಷ ತಕ್ಕೋತೇವೆ. ಹೆಜ್ಜೆಗೊಂದು ಸ್ಟಾಪ್ ಕೊಡ್ತೇವೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದು. ಮಂಗಳೂರು ಹಂಪನಕಟ್ಟೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಕೊಟ್ಟಾರಕ್ಕೆ ಹೋಗ್ಲಿಕ್ಕೆ 25 ನಿಮಿಷ ತಕ್ಕೋತೇವೆ. ಹಿಂಸೆ ಆಗೋದು ನಂಗೆ ಯಾಕಂತ ಗೊತ್ತಿಲ್ಲ ಸರ್. ನಿಮಿಷಕ್ಕೊಂದು ಸ್ಟಾಪ್. ಯಾರು ಕೈ ಅಡ್ಡ ಹಿಡಿದ್ರು ಬಸ್ ನಿಲ್ಲಿಸ್ತೇವೆ. ಇಲ್ಲಿ ಹಂಪನಕಟ್ಟೆನಲ್ಲಿ ಸ್ಟಾಪ್ ಇಲ್ಲ. ಅದು ನಮ್ಮ ಬಸ್ಗಳು 5 ಕಡೆ 6 ಕಡೆ ನಿಂತು ಜನ ಹತ್ತಿಸ್ಕೊಂಡು ಹೋಗುವಾಗ ಹಿಂಸೆ ಆಗುತ್ತೆ ನಂಗೆ. ಕೊಟ್ಟಾರ ದಾಟಿತ ಮತ್ತೆ ತಕೊಳ್ಳಿ ಕಂಬಳದ ಕೋಣಗಳಾಗಿ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಹೌದಾ? ತಿದ್ಲಿಕ್ಕೆ ಉಂಟಾ ಸರ್ ಏನಾದ್ರು? ಯಾಕೆ ನಾವು ವೇಗವನ್ನ ತಕ್ಕೋತೇವೆ ಅಂತ ಹೇಳಿದ್ರೆ ಅನಾವಶ್ಯಕವಾದ ಸ್ಟಾಪ್ಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನನಗೆ ಗೊತ್ತಿಲ್ಲ ಯಾಕಂತ ಹೇಳಿ ಸರ್. ಒಂದೊಂದು ಊರಲ್ಲಿ ಸರ್ 3 4 ಎಕ್ಸ್ಟ್ರಾ ಸ್ಟಾಪ್ಗಳನ್ನ ಕೊಡ್ತಾ ಹೋದಕೊಳ್ಳೆ ನಮ್ಗೆ ಟೈಮು ಬಹಳ ಒತ್ತಡ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಸ್ಪೀಡ್ ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಸ್ಪೀಡ್ ಜಾಸ್ತಿ ಆದ ಸ್ನೇಹಿತರೆ ಬ್ರೇಕ್ ಡೌನ್ ಆಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾನಸಿಕವಾದ ಸಾಮರ್ಥ್ಯಗಳು ಕುಗ್ಗಿ ಹೋಗ್ತಾ ಮತ್ತೆ ಹೇಳ್ತೇನೆ, ನಮ್ಮ ಮಾನಸಿಕ ಸಾಮರ್ಥ್ಯ ಇವತ್ತು ಬಹಳ ಕಡಿಮೆ ಇದೆ. ಡ್ರೈವರ್ ಕಂಡಕ್ಟರ್ಗಳಿಗೆ ಸರ್ ವಿಶ್ರಾಂತಿ ಸಿಗ್ತಾ ಇಲ್ಲ, ನಿದ್ರೆ ಕಡಿಮೆ ಆಗ್ತಾ ಇದೆ, ಒತ್ತಡ ಕಡಿಮೆ ಆಗ್ತಾ ಇದೆ. 40ನೇ ವರ್ಷಕ್ಕೆ BP ಶುಗರ್ ಬಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸರ್. ಇದಕ್ಕೆಲ್ಲ ಕಾರಣ ಒತ್ತಡ. ಒಬ್ಬ ಪ್ರಸಿದ್ಧವಾದ ಮನಃಶಾಸ್ತ್ರಜ್ಞ, ಅವನ ಹೆಸರು BP ಸ್ಕಿನ್ನರ್ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾನೆ. ನಾನು ನಿಮ್ಗೆ ಅರ್ಥ ಆಗೋ ರೀತಿ ಬಹಳ ಚೆನ್ನಾಗಿ ಹೇಳ್ತೇನೆ. ಒಂದು ಚಂದವಾಗಿರತಕ್ಕಂಥ ಇಲಿಯ ಗೂಡನ್ನ ಮಾಡಿ ಒಂದು ಆರೋಗ್ಯಪೂರ್ಣವಾಗಿರತಕ್ಕಂಥ ಇಲಿಯನ್ನ ಒಳಗೆ ಹಾಕ್ತಾನೆ. ಅದಕ್ಕೆ ತುಪ್ಪದ ಬಿರಿಯಾನಿ ತಿನ್ನಿಸ್ತಾನೆ. ಎಲ್ಲ ಫುಡ್ಡನ್ನ ಕೊಡ್ತಾನೆ. ಅದರದ್ದು ಯಾವಾಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆಗ ಮಿಯಾವ್ ಅಂತ ಹೇಳುವಂತ ಒಂದು ರೆಕಾರ್ಡ್ ಅನ್ನ ಪ್ಲೇ ಮಾಡ್ತಾನೆ. ಟೇಪ್ ರೆಕಾರ್ಡರ್ಲಿ ಬೆಕ್ಕಿನ ಧ್ವನಿಯನ್ನ ಹಾಕ್ತಾ ಹೋಗ್ತಾನೆ. ಯಾವಾಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೆ ಮಿಯಾವ್ ಹೇಳುವ ಕರ್ಕಶ ಧ್ವನಿ ಕೇಳಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಗದು ತಿನ್ನೋದನ್ನ ಬಿಟ್ಟು ಭಯದಲ್ಲಿ ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನಾಯ್ತು ಅಂದ್ರೆ ಸರ್, 1 ವಾರ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಅವನ ಇಲಿಯನ್ನು ತೆಗೆದು ಡಿಸೆಕ್ಷನ್ ಮಾಡ್ತಾನೆ, ಅದನ್ನ ಕತ್ತರಿಸ್ತಾನೆ. ಅದರ ಒಳಭಾಗವನ್ನ ನೋಡಿದಾಗ ಆಶ್ಚರ್ಯ ಆಗತ್ತವನಿಗೆ. ಆ ಇಲಿಯ ದೇಹದ ಒಳಗಿನ ಭಾಗದ ಅಂಗಗಳೆಲ್ಲ ಅದರ ಪ್ರಾಯಕ್ಕಿಂತ 10 ಪಟ್ಟು ಜಾಸ್ತಿ ಸ್ನೇಹಿತರೆ ಕೆಟ್ಟು ಹೋಗಿದ್ದವು. ಯಾವಾಗ ಇಲ್ಲಿ ಒತ್ತಡ ಸ್ಟಾರ್ಟ್ ಆಗತ್ತೆ ಸರ್, ನಮ್ಮ ಡೈಜೆಷನ್ ಸ್ಲೋ ಆಗ್ತದೆ. ಯಾವಾಗ ಇಲ್ಲಿ ಒತ್ತಡ ಸ್ಟಾರ್ಟ್ ಆಗ್ತದೆ, ನಮ್ಮ ಆಹಾರ ಜೀರ್ಣ ಆಗುವ ಪ್ರಕ್ರಿಯೆ ಸ್ಲೋ ಆಗ್ತದೆ. ಯಾವಾಗ ಇಲ್ಲಿ ಒತ್ತಡ ಜಾಸ್ತಿ ಆಗತ್ತೆ ಸರ್, ನಮ್ಮ BP ಶುಗರ್ಗಳು, ರಕ್ತದ ವೇಗ ಜಾಸ್ತಿ ಆಗ್ತದೆ, BP ಶುಗರ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ನೇಹಿತರೆ ಮತ್ತೆ ವಿನಂತಿ ಮಾಡ್ಕೊಳ್ಳುತ್ತೇನೆ, ಯಾವುದೇ ಡ್ರೈವರ್ಗಳು ಕಂಡಕ್ಟರ್ಗಳು ವಿನಂತಿ ಮಾಡ್ಕೋತೇನೆ ಸರ್, ವಿರಾಟ್ ಕೊಹ್ಲಿ ತರ ಅಗ್ರೆಸಿವ್ ಆಗಿ ಹೋಗುವಂತ ಅಗತ್ಯ ಇಲ್ಲ ಸರ್. MS ಧೋನಿ ತರ ಕೂಲ್ ಆಗಿದ್ರೆ ಒಳ್ಳೇದು. ಕರೆಕ್ಟಾ ನನ್ನ ಮಾತುಗಳು?
ವಿರಾಟ್ ಕೊಹ್ಲಿ ತನಕ ಸ್ನೇಹಿತರ ಅಗ್ರೆಸಿವ್ ಆಗಿ ಆಕ್ರಮಣಕಾರಿಯಾಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಸರ್. ಕೈ ಮುಗಿದು ಕೇಳ್ಕೊಳ್ತೇನೆ, ಪ್ರತಿಯೊಬ್ಬ ಡ್ರೈವರ್ಗೆ ಅವರ ಸಂಸಾರ ಇದೆ, ಕುಟುಂಬ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ ಸರ್. ಯಾಕೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಗೊತ್ತಿಲ್ಲ. ವಿಕೆಟ್ನ ಹಿಂದೆ ನಿಂತು ಮಿಸ್ಟ್ ಕೂಲ್ ಆಗಿ ತಲೆ ಒಳಗೆ ಐಸ್ ಫ್ಯಾಕ್ಟ್ರಿ ಇಟ್ಕೊಂಡು ನಿಂತ್ಕೋತಾನಲ್ಲ ಸರ್ MS ಧೋನಿ ತರ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಸರ್. ವಿರಾಟ್ ಕೊಹ್ಲಿ ಬೇಡ ನಮಗೆ, ಆ ಅಗ್ರೆಷನ್ ಆಕ್ರಮಣಕಾರಿತನ ಬೇಡ. ಕರೆಕ್ಟಾ? ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೇನೆ, ನಿಮ್ಮ ಕಣ್ಣಿನ ಮುಂದೆ ನಿಮ್ಮ ಮಗುವಿನ, ನಿಮ್ಮ ಹೆಂಡತಿಯ ಫೋಟೋ, ನಿಮ್ಮ ತಾಯಿ ಫೋಟೋ ನೀವು ಹಾಕೊಂಡ್ರೆ ಸ್ನೇಹಿತರೆ ಅಪಘಾತಗಳು ಆಟೋಮೆಟಿಕ್ ಕಡಿಮೆ ಆಗ್ತವೆ. ಅತಿ ಹೆಚ್ಚು ಟ್ಯಾಕ್ಸ್ ವಸೂಲು ಮಾಡುವಂತ ಕರಾವಳಿ ಜಿಲ್ಲೆ ಕರ್ನಾಟಕ, ಅತಿ ಹೆಚ್ಚು ಟ್ಯಾಕ್ಸ್ ವಸೂಲು ಮಾಡ್ತಾ ರೋಡ್ ಟ್ಯಾಕ್ಸ್ಗಳನ್ನ. ರಸ್ತೆಗಳು ಯಾಕೆಷ್ಟು ಕೆಟ್ಟದಾಗಿವೆ ನನಗೆ ಗೊತ್ತಿಲ್ಲ ಸರ್, ಸರಿ ಮಾಡ್ಲಿಕ್ಕೆ ಆಗೋಲ್ಲ ಇದನ್ನ. ರಸ್ತೆಗಳು ಯಾಕಿಷ್ಟು ಕೆಟ್ಟು ಹೋಗಿವೆ, ಹೊಸದಾಗಿ ಆಗಿರ್ತಕ್ಕಂಥ ಹೈವೇಗಳು ಸ್ನೇಹಿತರೆ ಯಾಕೆ ಹೊಂಡ ಬಿದ್ದಿವೆ ನನಗೆ ಗೊತ್ತಿಲ್ಲ. ಆ ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ಏನಾಗ್ತಾ ಇದೆ, ಸಣ್ಣ ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ದೊಡ್ಡ ಹೊಂಡಕ್ಕೆ ಬಸ್ಸುಗಳು ಬೀಳ್ತಾ ಇದೆ. ಬಸ್ಸುಗಳು ಹಾಳಾಗ್ತವೆ, ಡ್ರೈವರ್ಗಳ ಆರೋಗ್ಯ ಹಾಳಾಗ್ತದೆ, ಕಂಡಕ್ಟರ್ ಮಾನಸಿಕ ನೆಮ್ಮದಿ ಹಾಳಾಗ್ತದೆ. ನಾನು ಪ್ರೀತಿಯಿಂದ ಹೇಳ್ತೇನೆ, ರೂಲ್ಸ್ಗಳ ಬಗ್ಗೆ ಮಾತಾಡೋದಿಲ್ಲ, ಒಬ್ಬ ಪ್ರಯಾಣಿಕನಾಗಿ ಹೇಳ್ತೇನೆ ಸರ್. ನನಗೆ ಆತಂಕ ಆಗೋದು ಯಾವಾಗ ಅಂತ ಹೇಳಿದ್ರೆ, ನನ್ನ ಪಕ್ಕದಲ್ಲಿ ಒಂದು ಪಾಪದ ಹೆಣ್ಣು ಮಗಳು ಕೂತಿರ್ತಾಳೆ, ಟಿಕೆಟ್ ಕೊಡಿ ಸರ್ ಅಂತ ಟಿಕೆಟ್ ತಕೋತಾಳೆ. ಡ್ರೈವರ್ 100 ರೂಪಾಯಿ ನೋಟಿಗೆ, ಕಂಡಕ್ಟರ್ 100 ರೂಪಾಯಿ ನೋಟಿಗೆ ಚಿಲ್ಲರೆ ಕೊಡೋದಿಲ್ಲ. ಮತ್ತೆ ಕೊಡ್ತೇನೆ ಅಜ್ಜಿ ಅಂತ ಆಚೆಗೆ ಹೋಗ್ತಾನೆ. ಅಜ್ಜಿ ಹೇಳ್ತಾಳೆ, ನನ್ನ ಹತ್ರ 100 ರೂಪಾಯಿ ನೋಟ್ ಮಾತ್ರ ಇರೋದು ಸರ್, ಇಳಿದ ಮೇಲೆ ಮನೆ ಹೋಗ್ಲಿಕ್ಕೂ ದುಡ್ಡಿಲ್ಲ, ಆ ಕಂಡಕ್ಟರ್ ಚಿಲ್ಲರೆ ಕೊಡ್ತಾನೋ ಇಲ್ವೋ ಅಂತ ಆತಂಕ ಮಾತಾಡ್ತಾನೆ. ಹತ್ರ ನಿಜವಾಗಿ ನಡೆದಿರ್ತಕ್ಕಂಥ ಮಾತು ಹೇಳ್ತಾನೆ. ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅಜ್ಜಿ ಬಸ್ಸಲ್ಲಿ ಇಳಿದ ಮೇಲೆ ಮನೆ ತನಕ ಹೋಗ್ಬೇಕು, ಅವಳಿಗೆ ದುಡ್ಡಿಲ್ಲ, ಅವಳ ಹತ್ರ 100 ರೂಪಾಯಿ ನೋಟನ್ನ ಕಂಡಕ್ಟರ್ ಕೊಟ್ಟು ನಂಬಿಕೆಯಿಂದ ಕೂತಿದ್ದಾಳೆ. ಕಂಡಕ್ಟರ್ ಮತ್ತೆ ಕೊಡ್ತೇನೆ ಅಂತ ಹೇಳಿ 100 ರೂಪಾಯಿ ನೋಟ್ ತಕೊಂಡು ಹೋಗ್ತಾರೆ. ಉದ್ದೇಶಪೂರ್ವಕ ಅಂತ ಹೇಳ್ತಾ ಇಲ್ಲ ಸರ್, ಚಿಲ್ಲರೆಯನ್ನ ಆ ಹೊತ್ತಿಗೆ ಕೊಟ್ರೆ ಅಜ್ಜಿ ನೆಮ್ಮದಿಲಿರ್ತಾರೆ. ನನ್ನ ಮಾತುಗಳು ಕರೆಕ್ಟ್ ಇದೆಯಾ? ನನ್ನ ಹಿರಿಯ ಉಪಾಧ್ಯಕ್ಷರ ಮಾತುಗಳನ್ನು ಕೇಳ್ತಾರೆ, ಅವ್ರಿಗೆ ವಿನಂತಿ ಮಾಡ್ಕೋತೇನೆ ನಾನು. ಸರ್, ಇವತ್ತು ಸಣ್ಣ ಅಂಗಡಿಯವರು ಕೂಡ ಸ್ಕ್ಯಾನರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ, ಸ್ಕ್ಯಾನರ್ನ ಮೂಲಕ ಬಿಸ್ನೆಸ್ ಆಗತ್ತಲ್ಲ. ಇವತ್ತು ಬಸ್ಸಲ್ಲಿ ಯಾಕೆ ಸ್ಕ್ಯಾನರ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ ಇವರಿಗೆ ಗೊತ್ತಿಲ್ಲ. ನಂಗೆ ಮಾಡ್ಬೋದಾಗಿತ್ತಲ್ಲ, ಚಿಲ್ಲರೆ ಸಮಸ್ಯೆ ಪರಿಹಾರ ಆಗ್ತಿತ್ತಲ್ಲ, ಕಂಡಕ್ಟರ್ ಒತ್ತಡ ಕಡಿಮೆ ಆಗ್ತಿತ್ತಲ್ಲ. ಯಾಕೆ ಇವತ್ತು ಸ್ನೇಹಿತರೆ ಬಸ್ಗಳಲ್ಲಿ ನಮ್ಗೆ ಫೋನ್ ಪೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಸ್ಕ್ಯಾನರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಮಾಡ್ಬೋದಲ್ಲ, ಇದನ್ನ ತುಂಬಾ ಕಷ್ಟ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಕಂಡಕ್ಟರ್ ಒತ್ತಡ ಕಡಿಮೆ ಆಗ್ತದೆ, ಚಿಲ್ಲರೆ ಸಮಸ್ಯೆ ಪರಿಹಾರ ಆಗುತ್ತೆ, ಮಾಡ್ಬೋದಲ್ಲ ಇದನ್ನ? RTO ಸರ್ ಮಾಡ್ಬೋದಲ್ಲ ಇದನ್ನ? ಸರ್, ಟೆಕ್ನಾಲಜಿ ಬಹಳ ಫಾಸ್ಟ್ ಇದೆ. ಗೂಡಂಗಡಿಯವರು ಕೂಡ ಸಹಿತ ಫೋನ್ ಪೇ ಬಳಸ್ತಾ ಇದ್ದಾರೆ. ಯಾಕೆ ಬಸ್ಸಲ್ಲಿ ಇವತ್ತು ಕಂಡಕ್ಟರ್ಗಳಿಗೆ ಫೋನ್ ಪೇ ಬಳಸ್ಲಿಕ್ಕೆ ಆಗ್ತಾ ಇಲ್ಲ? ಹೌದಲ್ಲ, ಮಾಡ್ಬೇಕಲ್ಲ ಸರ್ ಇದನ್ನ? ನನ್ನ ಮಾತುಗಳು ಸರಿ ಇದೆಯಾ? ನಾನು ವಿಶೇಷವಾಗಿ ಡ್ರೈವರ್ಗಳ ವಿನಂತಿ ಮಾಡ್ಕೋತೇನೆ, ನೀವು ಬಸ್ಸಲ್ಲಿ ಡ್ರೈವಿಂಗ್ ಮಾಡ್ತಾ ಇರುವಾಗ ನಿಮಿಷಕ್ಕೊಮ್ಮೆ ಕನ್ನಡಿ ನೋಡ್ತಾ ತಲೆ ಕೂದಲನ್ನ ಬಾಚ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರೆ ಹಿಂದೆ ಕೂತವರಿಗೆ ಆತಂಕ ಆಗ್ತದೆ. ಆಚೆ ಬಸ್ ಮತ್ತು ಈಚೆ ಬಸ್ನವರು ನಿಂತುಕೊಂಡು ರಸ್ತೆಯ ಮಧ್ಯದಲ್ಲಿ ಜಗಳ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಆತಂಕ ಆಗ್ತದೆ. ಪಡುಬಿದ್ರೆಯಲ್ಲಿ ಮೊನ್ನೆ ಒಂದು ಬಸ್ನವರು ರಸ್ತೆ ಮಧ್ಯೆ ಬಸ್ ನಿಲ್ಲಿಸಿಕೊಂಡು ಹಿಂದಿನ ಬಸ್ಗಳನ್ನೆಲ್ಲ ಬ್ಲಾಕ್ ಮಾಡಿ ಇಡೀ ಟ್ರಾಫಿಕ್ ಅನ್ನ ಬ್ಲಾಕ್ ಮಾಡಿದಾಗ ಸರ್, 100 ಜನ ಆತಂಕ ಮಾಡ್ಕೊಂಡಿದ್ದಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತುಕೊಂಡು ಆಚೆ ಬಸ್ಸಿನ ಡ್ರೈವರು, ಈಚೆ ಬಸ್ಸಿನ ಡ್ರೈವರು, ಕಂಡಕ್ಟರ್ಗಳು ಸ್ನೇಹಿತರೆ ಹೈ ಪಿಚ್ ಅಲ್ಲಿ ಬೈದಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದಾಗ ನಮಗ ಆತಂಕ ಆಗತ್ತೆ. ಯಾಕಂದ್ರೆ ನೀವು ನಮ್ಮವರು, ನಿಮ್ಮ ಆರೋಗ್ಯ ಬಹಳ ಇಂಪಾರ್ಟೆಂಟ್ ನಮ್ಗೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಸ್ನೇಹಿತರೆ ಆಚೆ ಬಸ್ಸಿನವರು ಈಚೆ ಬಸ್ನವರು ಸ್ನೇಹಿತರೆ ಜಗಳ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದಾಗ ನನ್ನ ಪಕ್ಕದವರು ಸ್ನೇಹಿತರೆ ಆತಂಕ ಮಾಡ್ಕೋತಾರೆ. ದಯವಿಟ್ಟು ಬಸ್ಗಳ ಮಧ್ಯೆ ಅನಾವಶ್ಯಕವಾದ ತುಂಬಾ ಕೆಟ್ಟದಾಗಿರ್ತಕ್ಕ ಸರ್ ಸ್ಪರ್ಧೆಗಳನ್ನ ಕಮ್ಮಿ ಮಾಡಿ, ಮೈ ರಿಕ್ವೆಸ್ಟ್. ನಾನು ಮತ್ತೆ ಹೇಳ್ತೇನೆ, ಬಹಳ ಅದ್ಭುತವಾದ ಸ್ಟೋರಿ ನಿಮ್ಗೆ ಹೇಳ್ತೇನೆ, ತುಂಬಾ ಚಂದವಾದ ಸ್ಟೋರಿ. ಒಮ್ಮೆ ಬ್ರಹ್ಮದೇವನ ಬಳಿ ರಾಕ್ಷಸರು ಮತ್ತು ದೇವತೆಗಳು ಬಂದ್ರಂತೆ. ನಾವು ಗ್ರೇಟ್ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ದೇವತೆ ಹೇಳ್ತಾರೆ ನಾವು ಗ್ರೇಟು, ರಾಕ್ಷಸರು ನಾವು ಗ್ರೇಟು ಅಂತ ಹೇಳ್ತಾರಂತೆ. ಆಗ ಬ್ರಹ್ಮದೇವರನ್ನು ಪರೀಕ್ಷೆ ಮಾಡ್ತಾನೆ. ಯಾವ ಪರೀಕ್ಷೆ ಅಂತ ಹೇಳಿದ್ರೆ, ಈಚೆ ಕಡೆ ಕೋಣೆಯಲ್ಲಿ ದೇವತೆಗಳನ್ನು ಹಾಕ್ತಾನೆ, ಆಚೆ ಕಡೆ ಕೋಣೆಯಲ್ಲಿ ರಾಕ್ಷಸರನ್ನ ಹಾಕ್ತಾನೆ. ಉದ್ದವಾದ ಸೌಟುಗಳನ್ನ ಕೊಡ್ತಾನೆ, ಮೃಷ್ಟಾನ್ನ ಭೋಜನ ಕೊಡ್ತಾನೆ. ನೀವು ಸೌಟಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾನೆ.
ಎಷ್ಟು ಬೇಕಾದ್ರೆ ತಿನ್ನಿ ಪರವಾಗಿಲ್ಲ, ಮೃಷ್ಟಾನ್ನ ಭೋಜನ ಕೊಡ್ತಾನೆ, ಬಟ್ ಕೈಯಲ್ಲಿ ತಿನ್ಲಿಕ್ಕಿಲ್ಲ, ಸೌಟಲ್ಲಿ ತಿನ್ನಿ ಅಂತ ಕೂರಿಸ್ತಾನೆ. 1 ತಿಂಗಳಾದ ಮೇಲೆ ಬಾಗಿಲು ತೆರೀತಾನೆ, ರಾಕ್ಷಸರು ಹೊರಗೆ ಬರ್ತಾರೆ. ಸಪೂರ 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 ಆಗಿ ಸಾಯ್ಲಿಕ್ಕೆ ರೆಡಿ ಆಗಿದ್ದಾರೆ, ಸಪೂರ ಆಗಿದ್ದಾರೆ, ತುಂಬಾ ವೀಕ್ ಆಗಿದ್ದಾರೆ. ದೇವತೆಗಳು ತುಂಬಾ ಸ್ಟ್ರಾಂಗ್ ಆಗಿ, ಡಬಲ್ ಸ್ಟ್ರಾಂಗ್ ಆಗಿ ತೂಕ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬ್ರಹ್ಮದೇವ CC ಕ್ಯಾಮರಾ ಹಾಕಿ ತೋರಿಸ್ತಾನೆ. ದೇವತೆಗಳು ಎಂತ ಮಾಡಿದ್ರು, ರಾಕ್ಷಸರು ಎಂತ ಮಾಡಿದ್ರು, CC ಕ್ಯಾಮರಾ ಹಾಕಿ ಬ್ರಹ್ಮದೇವ ತೋರಿಸ್ತಾನೆ. ರಾಕ್ಷಸರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಉದ್ದವಾದ ಸೌಟ್ನಲ್ಲಿ ಅನ್ನ ತೆಗೆದು ತಿನ್ಲಿಕ್ಕಂತ ಮೇಲೆ ತಕೊಂಡು ಹೋದಾಗ ಅನ್ನ ಕೆಳಗೆ ಬೀಳ್ತಿತ್ತು. ಪ್ರತಿ ಸಲ ಪ್ರಯತ್ನ ಮಾಡಿದಾಗ ಸೌಟು ಉದ್ದ ಇದ್ದ ಕಾರಣ ಅನ್ನ ಸಾಂಬಾರು ಪಾಯಸ ಕೆಳಗೆ ಬೀಳ್ತಿತ್ತು, ಊಟ ಮಾಡ್ಲಿಕ್ಕಾಗ್ಲಿಲ್ಲ. ಅದರ ದೇವತೆಗಳು ಬಹಳ ಬುದ್ಧಿವಂತರು. ಹೇಗೆ ಅಂತ ಹೇಳಿದ್ರೆ, ಇವನ ಸೌಟಲ್ಲಿ ಅವನ ಬಾಯಿ ಕೊಡ್ತಿದ್ದ, ಅವನ ಸೌಟಲ್ಲಿ ಇವನ ಬಾಯಿ ಕೊಡ್ತಿದ್ದ. ಮೃಷ್ಟಾನ್ನ ಭೋಜನವನ್ನ ಅದ್ಭುತ ಊಟ ಮಾಡಿದ್ದಾರೆ. ನಮ್ಮ ಎಲ್ಲ ಬಸ್ಸಿನ ಡ್ರೈವರ್ಗಳು, ಕಂಡಕ್ಟರ್ಗಳು, ಎಲ್ಲ ಮಾಲಕರು, ಸ್ನೇಹಿತರೆ ಎಲ್ಲರೂ ವಿನಂತಿ ಮಾಡ್ಕೋತಾನೆ, ಸರ್ ನಾವು ರಾಕ್ಷಸರ ಹಾಗೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಪರಸ್ಪರ ಸಹಕಾರದ ಮೂಲಕ ಎಲ್ಲರೂ ಬೆಳೆಯ ಸಾಧ್ಯ ಆಗ್ತದೆ. ಪರಸ್ಪರ ಸಹಕಾರದ ಮೂಲಕ ಸ್ನೇಹಿತರೆ ಒಬ್ಬರನ್ನೊಬ್ಬರು ಚಂದ ಮಾಡೋ ಸ್ನೇಹಿತರೆ ಸಪೋರ್ಟ್ ಮಾಡ್ಲಿಕ್ಕಾಗ್ತದೆ. ಒಂದು ಕಾಲದಲ್ಲಿ ರಿಕ್ಷಾ ಡ್ರೈವರ್ಗಳು ಸ್ನೇಹಿತರೆ, ರಿಕ್ಷಾ ಚಾಲಕರು ಸ್ನೇಹಿತರೆ ಫೈಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಹೇಳುತ್ತೇನೆ ನಾನು ಪ್ರೀತಿ ಮಾತುಗಳನ್ನ. ಇದು ರಿಕ್ಷಾ ಚಾಲಕರು ಸ್ನೇಹಿತರೆ ಫೈಟ್ ಮಾಡೋದನ್ನ ಬಿಟ್ಟಿದ್ದಾರೆ, ಕ್ಯೂ ಫಾಲೋ ಮಾಡ್ತಾರೆ. 100ಕ್ಕೆ 100 ಸ್ನೇಹಿತರೆ ಕ್ಯೂ ಫಾಲೋ ಮಾಡ್ತಾರೆ. ಅವರ ಜಗಳ ನಿಂತು ಹೋಗಿದೆ. ನಾನು ಮತ್ತೆ ಹೇಳ್ತೇನೆ, ಬಸ್ಗಳ ಮಧ್ಯೆ, ಡ್ರೈವರ್ ಮಧ್ಯೆ, ಚಾಲಕರ ಮಧ್ಯೆ ಸ್ನೇಹಿತರೆ, ಈ ರೀತಿಯ ಅನಾವಶ್ಯಕವಾದ ಅನ್ಹೆಲ್ದಿ ಕಾಂಪಿಟೇಷನ್ ಕಮ್ಮಿ ಮಾಡಿ ಪರಸ್ಪರ ಸಹಕಾರದ ಮೂಲಕ ಹೋದ್ರೆ ಚೆನ್ನಾಗಿರೋಲ್ವಾ? ಸರಿಯ ನನ್ನ ಮಾತುಗಳು? ಯಾಕೋಸ್ಕರ ಬಸ್ಸಲ್ಲಿ ನಾವು ಬಸ್ ನಿಲ್ಲಿಸ್ಕೊಂಡು ಜಗಳ ಮಾಡೋದು ನನಗೆ ಗೊತ್ತಿಲ್ಲ. ಒಂದೊಂದು ನಿಮಿಷಕ್ಕೂ ನಿನ್ನ ಬಸ್ಸು ಉಂತಾವೆ ಅಂತ ಯಾಕೆ ನಾವು ಜಗಳ ಮಾಡ್ತೇವೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ಪ್ಯಾಸೆಂಜರ್ಸಿಗೆ ಮಾತ್ರ ಹಿಂಸೆ ಆಗುವಂಥದ್ದಲ್ಲ, ನಿಮ್ಮ ಆರೋಗ್ಯವನ್ನು ಕೂಡ ಕೇಳಿಸುತ್ತೆ ಅಂತ ನಾನು ಕಾಳಜಿ ಇರತಕ್ಕಂಥದ್ದು. ಮಾಡ್ಕೋಬಹುದಲ್ಲ? ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನನ್ನ ಪ್ರೀತಿ ಬಂಧುಗಳೇ, ನಾವು 3 ತಿಂಗಳಿಗೊಮ್ಮೆ ಹೋಗಿ ಡಾಕ್ಟರ್ ಬಳಿ ಸರ್ವಿಸ್ ಮಾಡಿ ನಮ್ಮ ದೇಹವನ್ನು ಸರ್ವಿಸ್ ಚೆಕಪ್ ಮಾಡ್ಕೋತೇವೆ ಅಲ್ಲ? ಪ್ರಾಯ 40 ವರ್ಷ ಆದ ನಂತರ 3 ತಿಂಗಳಿಗೊಮ್ಮೆ ಹೋಗಿ ನಮ್ಮ ಬಾಡಿನ ಚೆಕ್ ಮಾಡ್ಕೊಂಡ್ ಬರ್ತೇವೆ, ಆರೋಗ್ಯ ತಪಾಸಣೆ ಮಾಡ್ಕೊಂಡ್ ಬರ್ತೇವೆ. ಬಟ್ ಬಸ್ಸುಗಳ ತಪಾಸಣೆ ಕೂಡ ಕಾಲಕ್ಕೆ ಆಗ್ಬೇಕು ಅಂತ ಕಾಳಜಿ ಇರ್ತಕ್ಕಂಥದ್ದು. ತುಂಬ ಹಳೆಯ ಬಸ್ಸುಗಳು ರಸ್ತೆಯಲ್ಲಿ ಓಡುವಾಗ ನಮ್ಗೆ ಆತಂಕ ಆಗತ್ತೆ ಸರ್. ಆ ಬಸ್ಸುಗಳನ್ನ ಕರೆಕ್ಟಾಗಿ ಸರ್ವಿಸ್ ಮಾಡ್ಲಿಕ್ಕೆ ಸಾಧ್ಯ ಆದರೆ, ರೋಡ್ಗಳನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆದರೆ, ನಮ್ಮ ಡ್ರೈವರ್ಗಳ ಕಂಡಕ್ಟರ್ಗಳ ಒತ್ತಡ ಬಹಳ ಕಡಿಮೆ ಆಗುತ್ತೆ ಸರ್, ಬಹಳ ಕಡಿಮೆ ಆಗ್ತದೆ. ನಾನು ಮತ್ತೆ ಕಂಡಕ್ಟರ್ ವಿನಂತಿ ಮಾಡ್ಕೋತೇನೆ, ಡ್ರೈವರ್ಸ್ಗೂ ನಮ್ಮ ಅದ್ಭುತ ಅಂತ ಹೇಳ್ತೇನೆ, ವಿನಂತಿ ಮಾಡಿ ನಮ್ಮ ನಿರ್ವಾಹಕರು ವಿನಂತಿ ಮಾಡ್ಕೋತೇನೆ. ನಮ್ಮ ಭಾಷೆ ಸ್ವಲ್ಪ ಮೌಲ್ಡ್ ಆದರೆ ನಮ್ಮ ಕಸ್ಟಮರ್ನ ಜಾಸ್ತಿ ಮಾಡ್ಲಿಕ್ಕಾಗತ್ತೆ. ನಂಗೆ ಎಣ್ಣೆ ಹೊಳೆ ಸರಿ ಅಜೆಕಾರಿಂದ ಸ್ಟಾರ್ಟ್ ಮಾಡಿ, ಸರಿ ಅಜೆಕಾರಲ್ಲ ಹೆಬ್ರಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಕಾರ್ಕಳ ತನಕ ಬರುವಂತ ಒಂದು ಬಸ್ ಇತ್ತು. ಹೆಬ್ರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಸೇರಿದ್ರೆ ಕಾರ್ಕಳದ ಒಂದು ಬಸ್ ಇತ್ತು. ಅದು ನಿತ್ಯ ಪ್ರಯಾಣಿಕರು, ದಿನಾ ಬರುವಂತ 40 ಜನ ಪ್ರಯಾಣಿಕರು ದಿನಾ ಬರ್ತಾರೆ. ಅದೇ ಬಸ್ಸು, ಅದೇ ಕಂಡಕ್ಟರ್, ಅದೇ ಡ್ರೈವರ್ ದಿನಾ ಬರ್ತಾರೆ. ಸರ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಕಂಡಕ್ಟರ್ ರಿಟೈರ್ಡ್ ಆಗ್ತಾರೆ, ನಿವೃತ್ತರಾಗುವಾಗ ಆ 40 ಜನ ನಿತ್ಯ ಪ್ರಯಾಣಿಕರು ಆ ಕಂಡಕ್ಟರ್ನ ಬಸ್ ಮುಂದೆ ಚೇರ್ ಹಾಕಿ ಕೂರಿಸ್ಕೊಂಡವರಿಗೆ ಸನ್ಮಾನ ಮಾಡಿ ಕಳಿಸಿದ್ರು. ನಾನು ದೃಶ್ಯ ನೋಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ನಿತ್ಯ ಪ್ರಯಾಣಿಕರು 40 ಜನ ಇದಾರಲ್ಲ, 40 ಜನ ಕಂಡಕ್ಟರ್ಗೆ ಚೇರ್ ಹಾಕಿ ಶಾಲೆ ಹೊದಿಸಿ ಬಹಳ ಚಂದ ಸನ್ಮಾನ ಮಾಡಿ ಕಳಿಸ್ತಾರೆ. ಅದರ ಫೋಟೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ. ಯಾಕಂದ್ರೆ ಈ ಕಂಡಕ್ಟರು ಒಂದು ದಿವಸವೂ ರ್ಯಾಶ್ ಮಾತಾಡಲಿಲ್ಲ. ನಿತ್ಯ ಪ್ರಯಾಣಿಕರು 40 ಜನ ಇದ್ದಾರೆ, ಅದ್ರಲ್ಲಿ ಒಬ್ರು ಮಿಸ್ ಆಗಿಲ್ಲ. ಆ ಬಸ್ಸನ್ನು ಅವರು ಕಾದು ಕೂತ್ಕೋತಾರೆ ಸರ್, ಕಾದು ಕೂತ್ಕೊಂಡು ಅದೇ ಬಸ್ಸಲ್ಲಿ ಬರ್ತಾರೆ. ಯಾಕಂದ್ರೆ ಕಂಡಕ್ಟರ್ ತುಂಬಾ ಚೆನ್ನಾಗಿದ್ದಾರೆ. ಬರ್ಡೇ ಬಂದಾಗ ಅವ್ರು ವಿಶ್ ಮಾಡ್ತಾರೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ನಮ್ಮ ಮನೆ ವಾರ್ತೆಗಳನ್ನ ಕೇಳ್ತಾರೆ, ನಮ್ಮ ಮಕ್ಕಳ ಬಗ್ಗೆ ಕೇಳ್ತಾರೆ ಸರ್. ಆ ಕಂಡಕ್ಟರ್ ಸ್ನೇಹಿತರೆ, ಅವರ ದನಿಗೆ ಎಷ್ಟು ಪ್ರಾಫಿಟ್ ಜಾಸ್ತಿ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಸರ್. 40 ವರ್ಷಗಳ ಕಾಲ 40 ನಿತ್ಯ ಪ್ರಯಾಣಿಕರು ಆ ಬಸ್ ಬಿಟ್ಟು ಬೇರೆ ಬಸ್ ಹತ್ತಿಲ್ಲ ಸರ್. ಅದಕ್ಕೆ ಕಾರಣ ಆ ಕಂಡಕ್ಟರು. ಗ್ರೇಟಾ ಸರ್. ಒಂದು ಕಂಪನಿನಲ್ಲಿ ಅದ್ಭುತವಾದ ಪ್ರಾಡಕ್ಟ್ ಅನ್ನ ಹೊರಗೆ ಹಾಕ್ತಾರೆ, ಅದ್ಭುತ ಪ್ರಾಡಕ್ಟ್ಗಳು. ನಂತರ ಆ ಪ್ರಾಡಕ್ಟ್ಗಳು ಸೇಲ್ಸ್ ಮ್ಯಾನ್ಗಳ ಮೂಲಕ ಅಂಗಡಿ ಹೋಗುವಂತದ್ದು.
ಅಂಗಡಿ ಹೋದ ಮೇಲೆ ಸಮಸ್ಯೆಗಳಾಗೋದಿಲ್ಲ. ಅದರ ಅಂಗಡಿಯಲ್ಲಿ ಅದನ್ನು ಸೇಲ್ಸ್ ಮ್ಯಾನು ಬಹಳ ಕೆಟ್ಟ ಭಾಷೆ ಬಳಸ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಹೋದರೆ ಕಂಪನಿಯ ಇಮೇಜು ಢಮಾರ್ ಆಗ್ತದೆ. ಎಷ್ಟು ಒಳ್ಳೆಯ ಬಸ್ಗಳಿದ್ರು, ಎಷ್ಟು ಚೆನ್ನಾಗಿ ಬಸ್ ನಡೆಸಿದ್ರು ಸ್ನೇಹಿತರೆ, ನಮ್ಮ ಕಂಡಕ್ಟರ್ಗಳು ತುಂಬ ಲಘುವಾದ ಭಾಷೆಗಳನ್ನು ಬಳಸಿದರೆ ನಮ್ಮ ಪ್ರಾಫಿಟಿಗೆ ಕಲ್ಲು ಬೀಳುತ್ತೆ ಸ್ನೇಹಿತರೆ. ನಮ್ಮನ್ನ ಕಸ್ಟಮರ್ಸ್ ಬಿಟ್ಟು ಹೋಗ್ತಾರೆ. ರಿಕ್ವೆಸ್ಟ್ ಮಾಡ್ಕೋತೇನೆ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಪ್ರತಿಯೊಬ್ಬ ಕಸ್ಟಮರಿಗೂ ಒಂದು ಈಗೋ ಅಂತಿದೆ. ಪ್ರತಿಯೊಬ್ಬ ಕಸ್ಟಮರಿಗೂ ನನಗೊಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಭಾವನೆ ಇದೆ. ದಯವಿಟ್ಟು ಯಾವುದೇ ಕಸ್ಟಮರ್ಗಳು ಬಸ್ ಹತ್ತುವಾಗ ಸಾಧ್ಯವಾದರೆ ಒಂದು ವಿಶ್ ಮಾಡ್ಲಿಕ್ಕಾಗತ್ತಾ ನೋಡಿ, ರಿಕ್ವೆಸ್ಟ್ ಮಾಡ್ಕೋತಾನೆ. ನಿಮಗೆ ಕಮಾಂಡ್ ಮಾಡ್ಲಿಕ್ಕೆ ಬಂದಿಲ್ಲ. ಒಂದು ನಗುಮುಖದ ಸ್ವಾಗತವನ್ನು ಮಾಡ್ಲಿಕ್ಕಾಗತ್ತಾ ನೋಡಿ, ನಗುಮುಖದ ಸ್ವಾಗತವನ್ನು ಮಾಡ್ಲಿಕ್ಕಾಗತ್ತಾ ನೋಡಿ. ಸಾಧ್ಯವಾದರೆ ಅವರ ಬರ್ಡೇ ನಿಮಗೆ ನೆನಪಿದ್ರೆ ಒಂದು ಗುಲಾಬಿ ಹೂವನ್ನು ಕೊಡ್ಲಿಕ್ಕಾಗತ್ತಾ ನೋಡಿ. ಅವರ ಆನಿವರ್ಸರಿಗಳು ಮರ್ತು ಹೋಗಿದ್ರೆ ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ನೆನಪು ಮಾಡ್ಲಿಕ್ಕಾಗತ್ತಾ ನೋಡಿ. ಅವರ ಸುಖ ಕಷ್ಟಗಳನ್ನು ಕೀಳ್ಲಿಕ್ಕಾಗತ್ತಾ ನೋಡಿ. ಎಂಚ ಉಲ್ಲಾರು ಥ್ಯಾಂಕ್ ಯು. ನಮ್ಮ ಜನಗಳು ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಅವರ ಲೋಕಲ್ ಭಾಷೆಯಲ್ಲಿ ಮಾತಾಡಬೇಕು. ತುಳು ಭಾಷೆ ಜನ ಬಂದಾಗ ತುಳು ಭಾಷೆಯಲ್ಲಿ ಮಾತಾಡಬೇಕು. ಬ್ಯಾರಿ ಭಾಷೆ ಜನ ಬಂದಾಗ ಬ್ಯಾರಿ ಭಾಷೆಯಲ್ಲಿ ಮಾತಾಡಬೇಕು. ಕೊಂಕಣಿ ಭಾಷೆಯಲ್ಲಿ ಬಂದಾಗ ಕೊಂಕಣಿ ಭಾಷೆಯಲ್ಲಿ ಮಾತಾಡಿದ್ರೆ ಬಹಳ ಪ್ಲೀಸ್ ಆಗತ್ತೆ ಅವರಿಗೆ. ಪ್ರಯತ್ನ ಮಾಡಿ ನೋಡಿ. ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಮ್ಮ ಸರ್ವೆಗಳನ್ನು ಮಾಡಿದ್ರು. ಮೊನ್ನೆ ಸರ್ವೆ ಮಾಡಿದಾಗ ರಿಸಲ್ಟ್ ಏನು ಬಂತು ಅಂದರೆ ಬಿಸಿನೆಸ್ 0.5% ಫಾಲ್ ಆಗಿದೆ. ಯಾಕೆ ಬಿಸಿನೆಸ್ 0.5% ಫಾಲ್ ಆಗಿದೆ ಅಂತ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿದ್ದವರೆಲ್ಲ ಕೇರಳದಿಂದ ಬಂದಿರತಕ್ಕಂಥವರು ಲೋಕಲ್ ಭಾಷೆಗಳು ಗೊತ್ತಿಲ್ಲ, ಲೋಕಲ್ ಭಾಷೆ ಅವ್ರಿಗೆ ಕಲಿಯೋದಿಲ್ಲ. ಈ ಕಾರಣಕ್ಕೆ ಬಿಸಿನೆಸ್ ಫಾಲ್ ಆಗ್ತಾ ಇದೆ. ನಾನು ನಮ್ಮ ನಿರ್ವಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಪ್ರತಿಯೊಬ್ಬರಲ್ಲಿ ಕೂಡ ಅವರ ಲೋಕಲ್ ಭಾಷೆಯಲ್ಲಿ ಮಾತನಾಡ್ಲಿಕ್ಕಾಗತ್ತಾ? ನಾವೆಲ್ಲ ಅದ್ಭುತ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೇವೆ, ನಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ಏನಾದರೂ ಕೊಡ್ಲಿಕ್ಕಾಗತ್ತಾ? ಆ ಸರ್ವಿಸ್ನೊಟ್ಟಿಗೆ ಎಕ್ಸ್ಟ್ರಾ ಏನಾದರೂ ಕೊಡ್ಲಿಕ್ಕಾಗತ್ತಾ? ಒಂದು ನಗುಮುಖದ ಸೇವೆ ಬ್ಯಾಂಕಲ್ಲಿ ಇವತ್ತು ಕಡ್ಡಾಯ ಮಾಡಿ, ನಗುಮುಖದ ಸೇವೆ ಎಷ್ಟೋ ಕಡೆ ಇವತ್ತು ಆಗ್ತಾ ಇಲ್ಲ. ಕಂಡಕ್ಟರ್ಗಳು ಒಂದು ನಗುಮುಖದ ಸೇವೆಯನ್ನು ಮಾಡ್ಲಿಕ್ಕಾಗತ್ತಾ? ಟ್ರೈ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ. ಡ್ರೈವರ್ಗಳು ದಯವಿಟ್ಟು ಸ್ನೇಹಿತರೆ, ನಿಮ್ಗೆ ಎಂಥ ಇಂಪಾರ್ಟೆಂಟ್ ಸಂಗತಿಗಳಿದ್ರು ಕೂಡ ಮೊಬೈಲಲ್ಲಿ ನೀವು ಮಾತಾಡಿ ಸ್ಟಾರ್ಟ್ ಮಾಡಿದರೆ ನಮಗೆ ಆತಂಕ ಸ್ಟಾರ್ಟ್ ಆಗ್ತದೆ. ಸಣ್ಣ ಪ್ರಾಯದ ಡ್ರೈವರ್ಸ್ಗಳು ಬಂದಿದ್ದಾರೆ, ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ. ಸಣ್ಣ ಪ್ರಾಯದವರು ಬಂದಿದ್ದಾರೆ. ವಿಪರೀತವಾಗಿ ನೀವು ಸ್ಪೀಡ್ ತಗೊಂಡಾಗ ನಮ್ಗೆ ಆತಂಕ ಆಗುತ್ತದೆ. ನಿತ್ಯ ಪ್ರಯಾಣಿಕ ನಾನು ಹೇಳ್ತೇನೆ ಸರ್, ಪ್ರತಿದಿನ ಬೆಳಿಗ್ಗೆ ಸಂಜೆ ನಿಮ್ಮ ಬಸ್ಸಲ್ಲಿ ಓಡಾಡ್ತೇನೆ. ನಾನು ವಿನಂತಿ ಮಾಡ್ಕೋತೇನೆ ಸರ್, ನಿಮ್ಮ ವೇಗ ಜಾಸ್ತಿ ಆದ ಕೂಡಲೇ ಹಿಂದೆ ಕೂತ ನಮಗೆ ಆತಂಕ ಆಗತ್ತೆ ಸರ್, ನಮಗೆ ಆತಂಕ ಆಗ್ತದೆ. ಕರ್ಕಶ ಹಾರ್ನ ಬಗ್ಗೆ ಸರ್ ಹೇಳಿದ್ರು, RTO ಸರ್ ಹೇಳಿದ್ರು, ಕರ್ಕಶ ಹಾರ್ನ್ ಇವತ್ತು ಕಡಿಮೆ ಆಗಿದೆ. ಆದರೂ ಕೆಲ ಬಸ್ಸುಗಳಲ್ಲಿ RTO ಸಾಹೇಬ್ರೆ ಇವತ್ತು ಕೂಡ ಟೇಪ್ ರೆಕಾರ್ಡರ್ ಹಾಕ್ತಾ ಇದ್ದಾರೆ. ಇವತ್ತು 80% ಜನ ಇವತ್ತು ಮೌನವನ್ನು ಇಷ್ಟಪಡ್ತಾರೆ ಸರ್. ಅವರವರ ಕೆಲಸ ಜಾಸ್ತಿ ಇರ್ತದೆ. ನೀವು ಟೇಪ್ ರೆಕಾರ್ಡರ್ಗಳನ್ನು ಹಾಕಿದ ಕೂಡಲೇ ಅವರ ಮಾನಸಿಕ ನೆಮ್ಮದಿ ಹಾಳಾಗ್ತದೆ, ಬೈಲಿಗೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನ. ನನ್ನ ವಿನಂತಿ, ನಾನು ಕಡ್ಡಾಯ ಮಾಡಿ ಹೇಳ್ತಾ ಇಲ್ಲ ಸರ್, ಮಾಡ್ಲಿಕ್ಕಾಗತ್ತಾ ನೋಡಿ. ಪ್ರತಿಯೊಬ್ಬರಿಗೂ ಟಿಕೆಟ್ಗಳನ್ನು ಕೊಟ್ಟಾಗ ಸರ್ ಅವರು ತುಂಬ ಸುರಕ್ಷಿತವಾಗಿ ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಸರ್. ಟಿಕೆಟ್ಗಳನ್ನು ಕೊಡುವಂಥದ್ದನ್ನು ದಯವಿಟ್ಟು ಕಡ್ಡಾಯ ಮಾಡಿ. ಎಲ್ಲವನ್ನ CC ಕ್ಯಾಮರಾ ಮೂಲಕ, ಇನ್ಸ್ಪೆಕ್ಷನ್ ಮೂಲಕ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಬಟ್ RTO ಸರ್, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾವು ಒಳ್ಳೆದನ್ನ ಮಾಡಿದ್ರೆ ನಮಗೆ ಒಳ್ಳೇದು ವಾಪಸ್ ಬರ್ತದೆ. ನಾವು ಒಳ್ಳೆದನ್ನ ಸ್ನೇಹಿತರ ಮಾಡ್ತಾ ಹೋದ್ರೆ ಒಳ್ಳೇದು ವಾಪಸ್ ಬರ್ತದೆ, ಕೆಟ್ಟದನ್ನ ಮಾಡ್ತಾ ಹೋದ್ರೆ ಕೆಟ್ಟದು ವಾಪಸ್ ಬರ್ತದೆ ಸರ್. ಕರ್ಮ ತೀರಿ ಒಪ್ಕೋತೆ. ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ನಿಮ್ಮ ಹತ್ರ, ಸರಳವಾದ ಭಾಷೆಯಲ್ಲಿ ಮಾತಾಡುವಂಥದ್ದು, ಸೌಮ್ಯವಾದ ಭಾಷೆಯಲ್ಲಿ ಮಾತಾಡುವಂಥದ್ದು, ಮೆತ್ತಗಿನ ವಾಯ್ಸಲ್ಲಿ ಮಾತಾಡುವಂಥದ್ದು, ನಗುಮುಖದಲ್ಲಿ ಮಾತಾಡುವಂಥದ್ದನ್ನು ಮಾಡ್ತಾ ಹೋದರೆ ನಿಮ್ಮ ಕಸ್ಟಮರ್ಗಳು ಜಾಸ್ತಿ ಆಗ್ತಾರೆ. ನಾನು 2 ಪಾಯಿಂಟ್ಸ್ ನನ್ನ ಮಾತನ್ನು ಮುಗಿಸ್ತೇನೆ, ನನ್ನ ಟೈಮ್ ಮುಗೀತು. 2 ಪಾಯಿಂಟ್ಸ್ ಹೇಳ್ತೇನೆ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಕಸ್ಟಮರ್ ಇಸ್ ಗಾಡ್. ಗ್ರಾಹಕರು ನಮ್ಮ ದೇವರು, ಹೌದಾ?
ಹೌದೇನ್ರಿ ನನ್ನ ಪ್ರೀತಿ ಬಂಧುಗಳು? ಹೌದಾ? ಕಸ್ಟಮರ್ ಇಸ್ ಗಾಡ್. ದೇವರು, ಕಸ್ಟಮರ್ ನಮಗೆ ದೇವರು. ನಮ್ಮ ಬಸ್ಗಳು ನಡೆಯುವಂತಹದ್ದು ಕಸ್ಟಮರ್ಗಳಿಂದ. ನಮ್ಮಿಂದ ಅವರಿಗೆ ಏನು ಲಾಭಗಳಿಲ್ಲ ಸರ್, ಏನು ಲಾಭಗಳಿಲ್ಲ ಸರ್, ಬಟ್ ಅವರಿಂದ ನಮಗೆ ಲಾಭ ಇದೆ, ಅವರಿಂದ ನಮಗೆ ಲಾಭ ಇದೆ. ಹೌದಲ್ಲ? ಸೊ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್. ಎರಡನೇ ಫಿಲಾಸಫಿ, ನಮ್ಮ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್. ನಮ್ಮ ಕಸ್ಟಮರ್ ಏನು ಹೇಳ್ತಾನೆ? ಎಷ್ಟೋ ಬಾರಿ ಕಸ್ಟಮರ್ಗಳು ಸಿಟ್ಟಲ್ಲಿ ಮಾತಾಡ್ತಾರೆ, ತಾಳ್ಮೆಯಿಂದ ಮಾತಾಡಿ. ಎಷ್ಟೋ ಬಾರಿ ಕಸ್ಟಮರ್ಗಳು ಜಗಳ ಮಾಡ್ಲಿಕ್ಕಂತ ಬಂದಿರ್ತಾರ ಸರ್, ಜಗಳ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸರ್, ತಾಳ್ಮೆಯಿಂದ ಮಾತಾಡಿ. ಬಿಕಾಸ್ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್. ಕಸ್ಟಮರ್ ಇಸ್ ಗಾಡ್. ಕಸ್ಟಮರ್ ನಮ್ಮ ದೇವರು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ಪ್ರೀತಿ ಬಂಧುಗಳೇ, ಮಕ್ಕಳ ಸುರಕ್ಷತೆ ಬಗ್ಗೆ ಜಾಗ್ರತೆ ಮಾಡುವಂಥದ್ದು, ಹೆಂಗಸರಿಗೆ ಅವ್ರಿಗೆ ಕೊಡುವಂಥ ಗೌರವವನ್ನು ಕೊಡುವಂಥದ್ದು, ರಿಸರ್ವ್ ಆಗಿರ್ತಕ್ಕಂಥ 3 ಸೀಟುಗಳನ್ನು 4 ಸೀಟುಗಳನ್ನು ಅವರಿಗೋಸ್ಕರ ಮೀಸಲಾಗಿರುವಂಥದ್ದು, ಪ್ರಾಯದವರು ಬಂದಾಗ ಯಾರತ್ತೂ ರಿಕ್ವೆಸ್ಟ್ ಮಾಡ್ಕೊಂಡಾದರೂ ಸೀಟನ್ನು ಮಾಡಿಕೊಡುವಂಥದ್ದು ನಮ್ಮ ಜವಾಬ್ದಾರಿ. ನಾನು ಮತ್ತೆ ವಿನಂತಿ ಮಾಡ್ಕೋತೇನೆ, ಯಾರೋ ಪ್ರಾಯದವ್ರು ಬರ್ತಾರೆ, ಬಸ್ಸಲ್ಲಿ ಜಾಗ ಇಲ್ಲ, ಬಂದಿದ್ದಾರೆ ಬಸ್ಸಲ್ಲಿ, ಹತ್ತಿ ಆಗಿದೆ ಬಸ್ಸಲ್ಲಿ, ಅವರಿಗೆ ಸೀಟನ್ನು ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ ಹೋಗ್ತಾರ ಸರ್, ಆಶೀರ್ವಾದ ನಮ್ಮನ್ನು ಬೆಳೆಸ್ತಾ ಹೋಗ್ತದೆ. ಮಾಡೋಣ. ಒಂದು ಕ್ರಾಂತಿಕಾರಕವಾದ ಬದಲಾವಣೆ ನಮಗೆ ಟ್ರಾಫಿಕಲ್ಲಿ ಆಗಬೇಕು ಅಂತ ಆಸೆ ಇದೆ. ಸಾರಿಗೆ ವ್ಯವಸ್ಥೆ ಕ್ರಾಂತಿಕಾರಕ ಬದಲಾವಣೆ ಮಾಡತಕ್ಕಂಥ ಕರಾವಳಿ ಜಿಲ್ಲೆಗಳು ಸರ್, ಇದೆಲ್ಲ ಕೂಡ ಸಣ್ಣ ಸಣ್ಣ ಮಟ್ಟದ ಬದಲಾವಣೆಗಳಾಗಬೇಕು ಅಂತ ನಂಗೆ ಆಸೆ ಇದೆ. ಗ್ರಾಹಕರು ಖುಷಿ ಪಡುವಂಥ ವ್ಯವಸ್ಥೆ ಇದೆ ಸರ್, ಎಕ್ಸೈಟ್ಮೆಂಟ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದೆ. 2024 ಸ್ನೇಹಿತರೆ, ಇವತ್ತಿನ ತಾರೀಕಿಂದ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ವ್ಯವಹಾರವನ್ನು ಜಾಸ್ತಿ ಮಾಡುವಂಥದ್ದು, ಕಸ್ಟಮರ್ ಸಂಬಂಧವನ್ನು ಜಾಸ್ತಿ ಮಾಡುವಂಥದ್ದು, ಕಸ್ಟಮರನ್ನು ಪ್ರೀತಿಸುವಂಥದ್ದು, ನಮ್ಮ ಗ್ರಾಹಕರನ್ನು ಪ್ರೀತಿಸುವಂಥದ್ದು, ಅನಾವಶ್ಯಕವಾದ ಸ್ಪರ್ಧೆಗಳನ್ನು ಕಮ್ಮಿ ಮಾಡುವಂಥದ್ದು, ಕಟ್ ಥ್ರೋಟ್ ಆಗಿರ್ತಕ್ಕಂಥ ಕಾಂಪಿಟೇಷನ್ಗಳನ್ನು ಕಮ್ಮಿ ಮಾಡುವಂಥದ್ದು, ಮೆತ್ತಗಿನ ವಾಯ್ಸಲ್ಲಿ ಮಾತಾಡುವಂಥದ್ದು. ನನ್ನ ಕೊನೆಯ ಮಾತು ನಾನು ಪ್ರೀತಿಯಿಂದ ಹೇಳುತ್ತೇನೆ, ತೊಟ್ಟಿಲ ಒಳಗೆ ಮಲಗಿರ್ತಕ್ಕಂಥ ಮಗು ಅಮ್ಮ ಯಾವುದೋ ಕಾರಣಕ್ಕೆ ಬಂದು ಸಿಟ್ಟಲ್ಲಿ ಬೈಲಿ ಸ್ಟಾರ್ಟ್ ಮಾಡ್ತಾರೆ. ಮಗು ಅಳುತ್ತಲ್ಲ, ಯಾಕೆ ಮಗು ಅಳುತ್ತದೆ? ಮಗುವಿಗೆ ಭಾಷೆ ಬರೋದಿಲ್ಲ ಸರ್, ಮಗು ಅಳುತ್ತಲ್ಲ, ಯಾಕೆ ಅಳುತ್ತದೆ? ತೆಲುಗಲ್ಲಿ ಬೈದ್ರು ಒಂದೇ, ತಮಿಳಲ್ಲಿ ಬೈದ್ರು ಒಂದೇ, ಮಗು ಅಳುತ್ತಲ್ಲ, ಯಾಕೆ ಅಳುತ್ತಂತ ಹೇಳಿದ್ರೆ ಸಣ್ಣ ಸಣ್ಣ ಪ್ರಾಯದ ಮಕ್ಕಳಿಗೆ ಕೂಡ ಮುಖದ ಭಾವನೆಗಳನ್ನ ರೀಡ್ ಮಾಡಿ ಗೊತ್ತಿದೆ. ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೂಡ ತಾಯಿಯ ಮೃದುವಾದ ಫೀಲಿಂಗ್ ಗೊತ್ತಾಗತ್ತೆ. ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಗುವಿಗೆ ಕೂಡ ತಾಯಿಯ ಲಿಪ್ ಮೂವ್ಮೆಂಟ್ ಅನ್ನ ರೀಡ್ ಮಾಡೋ ಶಕ್ತಿ ಇದೆ. ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಗುವಿಗೆ ಕೂಡ ಸೌಮ್ಯವಾದ ಭಾಷೆಯಲ್ಲಿ ಮಾತಾಡಿದ್ರೆ ಕನೆಕ್ಟ್ ಆಗ್ತದೆ, ಟಚ್ ಆಗ್ತದೆ. ಸ್ನೇಹಿತರೆ, ಭಾವನಾತ್ಮಕವಾಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಾತುಗಳು ಸರಿ ಇದೆಯಾ ಸರ್? ಹಾರ್ಶ್ ಆಗಿರ್ತಕ್ಕಂಥ, ಕಠೋರವಾಗಿರ್ತಕ್ಕಂಥ ಮಾತುಗಳಿಗಿಂತ ಮೆತ್ತನೆಯ ಮೃದುವಾದ ಮಾತುಗಳು ಹೆಚ್ಚು ರಿಸಲ್ಟ್ಸ್ ನಮ್ಗೆ ಕೊಡ್ತವೆ. ಮತ್ತೆ ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಬಲಿ ಪ್ರಯತ್ನ ಮಾಡ್ತಾರೆ. ಪ್ರಯತ್ನಿಸೋಣ, ನಾವೆಲ್ಲ ಟ್ರೈ ಮಾಡೋಣ. ನಾನು ಏನಾದರೂ ತಪ್ಪು ಹೇಳಿದ್ರೆ ಖಂಡಿತ ಕ್ಷಮಿಸ್ಬಿಡಿ, ನನ್ನನ್ನು ತಪ್ಪು ಹೇಳಿಲ್ಲ ನನಗೆ ಗೊತ್ತಿದೆ. ಬಟ್ ಹಸಿದವರ ಮಂದಿ ಇಷ್ಟೊತ್ತು ನಾನು ಮಾತಾಡಬಾರ್ದು. RTO ಸರ್ ಕೂತ್ ನನ್ನ ಮಾತನ್ನು ಪೂರ್ತಿ ಕೇಳಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಈ ಬಸ್ ಮಾಲಕರ ಸಂಘದ ಕಾಳಜಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಕಾಲಕ್ಕೆ ನಾವು ಟ್ಯಾಕ್ಸ್ಗಳನ್ನು ಕಟ್ಕೊಂಡು ಸರ್ಕಾರವನ್ನು ಬಳಸ್ತಾ ಇದ್ದೇವೆ ಸರ್. ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟುವಂಥವ್ರು ನಾವು, ಸರಿಯಾಗಿ ಟ್ಯಾಕ್ಸ್ ನಾವು ಕಟ್ತೇವೆ. ನಿಮಗೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲರ ಸಂಬಂಧಗಳು ಚೆನ್ನಾಗಿರಲಿ. ಮೊಸಳೆ ಮತ್ತು ಮೊಸಳೆ ಬಾಯಿ ಒಳಗಿರ್ತಕ್ಕಂಥ ಪುಟ್ಟ ಹಕ್ಕಿ, ಮೊಸಳೆ ಬಾಯಿ ಇರ್ತಕ್ಕಂಥ ಪುಟ್ಟ ಹಕ್ಕಿ ನೆನಪಿಟ್ಕೊಂಡ್ರೆ ಪರಸ್ಪರ ಸಪೋರ್ಟ್ ಮಾಡ್ತಾನೆ ಬೆಳೀತಾ ಹೋಗ್ಬೋದು. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ವಿಶ್ ಆಲ್ ದ ಬೆಸ್ಟ್. ನಾನು ನಿಮ್ಮೊಟ್ಟಿಗಿದ್ದೇನೆ. ಧನ್ಯವಾದ.